ನಮಸ್ಕಾರ. 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಪ್ರೈಮ್ ನ್ಯೂಸ್ ಇದು ಇಡೀ ಒಂದು ದಿನದ ಏನು ಸುದ್ದಿಯ ಪಯಣ ಅಂತ ನಾನು ಹೇಳ್ತೀನಿ. ನಾವು ಏನು ಸುದ್ದಿಯನ್ನ ಹಿಂದೆ ಹೋಗ್ತಾ ಸುದ್ದಿಯನ್ನು ತಮಗೆ ಕೊಡ್ತಾ, ಅದರ ಜೊತೆಗೆ ವಿಶ್ಲೇಷಣೆ ಮಾಡ್ತಾ, ಅದರ ಜೊತೆಗೆ ಮುಕ್ತ ಅಭಿಪ್ರಾಯ ಚರ್ಚೆಗೆ ಅವಕಾಶವನ್ನು ಕೊಡೋದು ಇದೇ ಪ್ರೈಮ್ ನ್ಯೂಸ್. ಇವತ್ತಿನ ಪ್ರೈಮ್ ನ್ಯೂಸ್ನಲ್ಲಿ ಯಾರ್ಯಾರು ಮೊದಲನೇದಾಗಿ ಅತಿಥಿಗಳನ್ನು ಜಾಯಿನ್ ಆಗಿದ್ದಾರೆ ಅನ್ನೋದನ್ನು ತಮಗೆ ಮೊದಲನೇದಾಗಿ ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿರುವ ಡಾಕ್ಟರ್ ವಾಮನಾಚಾರ್ಯ ನನ್ನ ಜೊತೆಗಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಹಾಗೆ ಕಾಂಗ್ರೆಸ್ ಪಕ್ಷದ ಶಫೀವುಲ್ಲಾ ಇದ್ದಾರೆ, ಅವ್ರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ನಮಸ್ಕಾರ. ಕರ್ನಾಟಕದ ಹಿರಿಯ ಎಡಪಂಥೀಯ ನಾಯಕರು ಆಗಿರುವಂಥ ಜಿ ನಾಗರಾಜ್ ಇದ್ದಾರೆ, ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾರೆ. ಹಾಗೆ JDS ಪಕ್ಷದ ಗಂಗಾಧರ್ ಮೂರ್ತಿ ಇದ್ದಾರೆ, ಅವರನ್ನು ಕೂಡ ನಾನು ಇವತ್ತಿಗೆ ಸ್ವಾಗತಿಸ್ತೀನಿ. ಎಸ್ ಪ್ರಿಯ ವೀಕ್ಷಕರೇ, ನಿಮ್ಗೆ ಗೊತ್ತು, ನಾವು ಒಂದೊಂದೇ ಸುದ್ದಿಯನ್ನು ತೆಗೆದುಕೊಳ್ತಾ ಸುದ್ದಿಯ ಬಗ್ಗೆ ಚರ್ಚೆ ಮಾಡ್ತೀವಿ. ಮೊದಲನೇದಾಗಿ ನೋಡೋಣ ಹೆಡ್ಲೈನ್ಸ್. ಪಾಪ್ ಸಂಗೀತದ ಮಧ್ಯೆ ಬಾಂಬ್ ಸ್ಫೋಟದ ಸದ್ದು. ಮ್ಯಾಂಚೆಸ್ಟರ್ನಲ್ಲಿ ಸಂಗೀತ ಕಾರ್ಯಕ್ರಮದ ವೇಳೆ ಭಯೋತ್ಪಾದಕರ ದಾಳಿ. 22 ನಾಗರಿಕರು ಬಲಿ, 50ಕ್ಕೂ ಹೆಚ್ಚು ಮಂದಿಗೆ ಗಾಯ. ಪಾಕಿಸ್ತಾನ ಸೇನಾ ಪುಂಡಾಟಕ್ಕೆ ಭಾರತದ ಪ್ರತ್ಯುತ್ತರ. ನೌಶೆರಾ ಸೆಕ್ಟರ್ನಲ್ಲಿ ಪಾಕಿಸ್ತಾನದ ಸೇನಾ ನೆಲೆ ಧ್ವಂಸ. ವಿಡಿಯೋ ಬಿಡುಗಡೆ. ದಾಳಿ ನಡೆದೇ ಇಲ್ಲ ಅಂತಿದೆ ಪಾಕ್. ಆರು ಜಿಲ್ಲೆಗಳ ಮುಖಂಡರ ಜೊತೆ ವೇಣುಗೋಪಾಲ್ ಸಮಾಲೋಚನೆ. ಪಕ್ಷ ಸಂಘಟನೆ ಜೊತೆ ಚುನಾವಣಾ ತಯಾರಿಯ ಚರ್ಚೆ. ಹಲವು ಗೊಂದಲಗಳಿಗೂ ಸಿಕ್ಕಿದೆ ಪರಿಹಾರ. ಮಹದಾಯಿ ವಿಚಾರ ಪ್ರಸ್ತಾಪ ಮಾಡಿದ ರೈತರ ಮೇಲೆ ಹಲ್ಲೆಗೆ ಯತ್ನ. ಬಿಜೆಪಿ ನಾಯಕರ ವರ್ತನೆಗೆ ಗದಗದ ಜನರ ಖಂಡನೆ. ಯಡಿಯೂರಪ್ಪ ಆಗಮನ ವಿರೋಧಿಸಿ ನರಗುಂದದಲ್ಲಿ ಪ್ರತಿಭಟನೆ. ಸೇನೆಯ ಜೀಪ್ಗೆ ಅರುಂಧತಿ ರಾಯ್ರನ್ನ ಕಟ್ಟಿ. ಸಂಸದ ಪರೇಶ್ ರಾವಲ್ ಟ್ವೀಟ್ಗೆ ಪರ ವಿರೋಧ. ಇದು ಬಿಜೆಪಿ ಸರ್ವಾಧಿಕಾರಿ ದಿಕ್ಸೂಚಿ ಅಂದ್ರು ಶರದ್ ಯಾದವ್. ಎಸ್, ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ಇವತ್ತು ನಡೆಯಬಾರದ ಘಟನೆ ನಡೆದು ಹೋಯಿತು. ಅದಂದರೆ ಭಯೋತ್ಪಾದಕರ ದಾಳಿ. ಪಾಪ್ ಗಾಯಕಿ ಹರಿಯಾಣ ಏನು ಇದ್ರು, ಅವರ ಕಾರ್ಯಕ್ರಮ ನಿನ್ನೆ ವ್ಯವಸ್ಥೆ ಮಾಡಲಾಗಿತ್ತು. ರಾತ್ರಿ ಬ್ರಿಟಿಷ್ ಕಾಲಮಾನದ ಪ್ರಕಾರ 10 ಗಂಟೆ 30 ನಿಮಿಷ ಆಗಿತ್ತು. ಪಾಪ್ ಸಂಗೀತವನ್ನು ಸವಿದು ಯುವಕರು ಹೊರಗೆ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಏನು ಈ ಬಾಂಬ್ ದಾಳಿ ನಡೆದಿದೆ. 22 ಜನ ಅಸುನೀಗಿದ್ದಾರೆ. 50ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಭಯೋತ್ಪಾದಕರ ದಾಳಿಗೆ ತುತ್ತಾದ ವಾಣಿಜ್ಯ ನಗರಿ. ಮ್ಯಾಂಚೆಸ್ಟರ್ ಉಗ್ರರ ದಾಳಿಗೆ 22 ನಾಗರಿಕರು ಬಲಿ. ವಾಣಿಜ್ಯ ನಗರಿ ಮ್ಯಾಂಚೆಸ್ಟರ್ನ ಅರೇನಾ ಕ್ರೀಡಾಂಗಣದ ವಿಶ್ರಾಂತಿ ಕೊಠಡಿಯಲ್ಲಿ ನಿನ್ನೆ ರಾತ್ರಿ 9:30ರ ಸುಮಾರಿಗೆ ಸ್ಫೋಟ ಸಂಭವಿಸಿದೆ. ಈ ಪ್ರದೇಶ ವಿಕ್ಟೋರಿಯಾ ರೈಲು ನಿಲ್ದಾಣ ಮತ್ತು ಟ್ರಾಮ್ ನಿಲ್ದಾಣಗಳಿಗೆ ಸಮೀಪ ಇದೆ. ಮ್ಯಾಂಚೆಸ್ಟರ್ ನಗರದ ಉತ್ತರಕ್ಕೆ ಸಂಪರ್ಕ ಸಾಧಿಸುವ ಪ್ರಮುಖ ಸ್ಥಳವಾಗಿದ್ದರಿಂದ ಭಾರೀ ಪ್ರಮಾಣದ ಸಾವು ನೋವು ಸಂಭವಿಸಲಿ ಎಂಬ ದುರುದ್ದೇಶದಿಂದ ಭಯೋತ್ಪಾದಕರು ಇಲ್ಲೇ ಇಂತಹ ದುಷ್ಕೃತ್ಯ ಬೆಸಗಿದ್ದಾರೆ. ಸ್ಫೋಟ ನಡೆದ ತಕ್ಷಣ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಆಂಬ್ಯುಲೆನ್ಸ್ಗಳು ಸ್ಥಳಕ್ಕೆ ಆಗಮಿಸಿದ್ವು. ಅಷ್ಟರಲ್ಲಾಗಲೇ 22 ಮಂದಿ ಬಲಿಯಾಗಿದ್ರು. ಸ್ಫೋಟ ಸಂಭವಿಸಿದ ಸ್ಥಳದಲ್ಲಿ ನಾಪತ್ತೆಯಾದ ತಮ್ಮ ಮಕ್ಕಳ ಹುಡುಕಾಟದಲ್ಲಿ ನಿರತರಾದ ಪೋಷಕರ ಗೋಳಾಟ ಹೃದಯ ಕಲಕುವಂತಿತ್ತು. ಸ್ಫೋಟದ ತೀವ್ರತೆಗೆ ನೋವು ಅನುಭವಿಸಿದವರ ಯಾತನೆ ಕರುಣಾಜನಕವಾಗಿತ್ತು. ಸಿಡಿತಲೆಯೊಂದು ಕಾಲು ಹೊಕ್ಕ ಮಗುವಿನ ಆರ್ತನಾದ ಹಾಗೂ ಸ್ಫೋಟದ ಬೆಂಕಿ ತಗುಲಿದ ಮಕ್ಕಳ ನೋವಿಗೆ ಪೋಷಕರು ಕಿವಿಯಾಗಿ ಸಮಾಧಾನ ಪಡಿಸ್ತಾ ಇದ್ದ ದೃಶ್ಯಗಳು ಕಂಡುಬಂದವು. ದಾಳಿ ಕುರಿತು ಪ್ರತಿಕ್ರಿಯಿಸಿರುವ ಅರಿಯಾನಾ ಗ್ರಾಂಡೆ, ನನ್ನ ಹೃದಯ ಆಘಾತಕ್ಕೆ ಸಿಲುಕಿದೆ. ನಾನು ಕ್ಷಮೆಯಾಚಿಸುತ್ತೇನೆ. ನನ್ನಿಂದ ಪದಗಳೇ ಹೊರಡುತ್ತಿಲ್ಲ ಎಂದು ಮನದಾಳದ ನೋವನ್ನು ಟ್ವೀಟ್ ಮೂಲಕ ಹೊರಹಾಕಿದ್ದಾಳೆ.
ಸ್ಫೋಟ ಸಂಭವಿಸಿದ ತಕ್ಷಣ ಎಲ್ಲರೂ ಭಯಭೀತರಾಗಿ ಪರಸ್ಪರರನ್ನ ತಳ್ಳಿಕೊಂಡು ಮೆಟ್ಟಿಲುಗಳ ಮೇಲೆ ಓಡತೊಡಗಿದ್ರು. ಈ ವೇಳೆ ಕಾರಿಡಾರ್ ಸಂಪೂರ್ಣವಾಗಿ ಜನರಿಂದ ತುಂಬಿತ್ತು. ಸುಟ್ಟ ಕರಕಲು ವಾಸನೆ ಬರ್ತಿತ್ತು. ದಟ್ಟವಾದ ಹೊಗೆ ಆವರಿಸಿಕೊಂಡಿತ್ತು ಎಂದು ನಟಿ ಇಸಾಬೆಲ್ ಹೊಡ್ಗಿನ್ಸ್ ಘಟನೆಯನ್ನ ಟ್ವೀಟ್ ಮೂಲಕ ವಿವರಿಸಿದ್ದಾರೆ. ನಮಗೆ ಭಾರಿ ಆಘಾತವಾಯಿತು. ಸ್ಫೋಟದಿಂದ ನಾವು ಅಲ್ಲಾಡಿ ಹೋದೆವು. ಅದೃಷ್ಟದಿಂದ ನಾವು ಬದುಕುಳಿದಿದ್ದೇವೆ ಎಂದು ಅವರು ಹೇಳಿದ್ದಾರೆ. ಭಯೋತ್ಪಾದಕರ ದಾಳಿಯನ್ನ ತೀವ್ರವಾಗಿ ಖಂಡಿಸಿರುವ ಇಂಗ್ಲೆಂಡ್ ಪ್ರಧಾನಿ ಥೆರೆಸಾ ಮೇ ಜೂನ್ 8ರಂದು ನಡೆಯಲಿರುವ ಚುನಾವಣಾ ಪ್ರಚಾರದ ಭಾಷಣವನ್ನ ರದ್ದುಗೊಳಿಸಿದ್ದಾರೆ. ದಾಳಿಯಲ್ಲಿ ಮಡಿದವರ ಮತ್ತು ಅವರ ಕುಟುಂಬದವರ ಕುರಿತು ಶೋಕ ವ್ಯಕ್ತಪಡಿಸುವುದರ ಜೊತೆಗೆ ಸಾಂತ್ವನವನ್ನ ಕೂಡ ಹೇಳಿದ್ದಾರೆ. ವಿಶ್ವ ಸಮುದಾಯದಿಂದ ದಾಳಿಗೆ ಖಂಡನೆ ವ್ಯಕ್ತವಾಗಿದೆ. ದಾಳಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಖಂಡಿಸಿದ್ದಾರೆ. ಪ್ರದೀಪ್ ಮಾಲ್ಗುಡಿ, ನ್ಯಾಷನಲ್ ಡೆಸ್ಕ್, ಸುದ್ದಿ ಟಿವಿ. ಎಸ್, ಅಮೇರಿಕ ಹುಟ್ಟು ಹಾಕಿರುವ ಈ ಭಯೋತ್ಪಾದಕ ಭೂತ ಏನಿದೆ ಅದು ಈಗ ವಿಶ್ವದ ಎಲ್ಲೆಡೆ ಎಲ್ಲರನ್ನ ಬಲಿ ತೆಗೆದುಕೊತಾ ಇದೆ. ಈ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಭಯೋತ್ಪಾದನೆ ನೆರೇಟಿವ್ಸ್ ಏನಿದೆ ಅದು ಬದಲಾಗಬೇಕಾಗಿದೆಯಾ ಅಂತ ಅನಿಸು. ಇಡೀ ವಿಶ್ವ ಯೋಚನೆ ಮಾಡಬೇಕಾಗಿದೆ. ಇವತ್ತೇನು ಮ್ಯಾಂಚೆಸ್ಟರ್ನಲ್ಲಿ ನಿನ್ನೆ ನಡೆದ ಘಟನೆ ಇದೆ. 16 ವರ್ಷಕ್ಕೆ ಕಡಿಮೆ ಇರುವ ಕಂದಮ್ಮಗಳು ಅಸುನೀಗಿದ್ದಾರೆ. ಸೊ ಭಯೋತ್ಪಾದನೆ ಅನ್ನುವುದು ಇಡೀ ವಿಶ್ವವನ್ನು ಆವರಿಸಿರುವ ಈ ಸಂದರ್ಭದಲ್ಲಿ ರಾಜಕೀಯವನ್ನು ಮೀರಿ ಈ ಪ್ರಶ್ನೆಗೆ ಒಂದು ಉತ್ತರ ಕಂಡುಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಅಂತ ನನಗೆ ಅನಿಸುತ್ತೆ. ಆದರೆ ಈ ದೇಶ ಮಾತ್ರ ಅಲ್ಲ, ಅಮೆರಿಕ ಮಾಡ್ತಿರೋದು ಅದೇನೆ. ಜಸ್ಟ್ ವಿಲ್ ಡಿಸ್ಕಸ್ ಎನಿವೆ. ವಾಮನಾಚಾರ್ಯ, ಫಸ್ಟ್ ಯುವರ್ ಟರ್ನ್. ಒಂದು ಭಯೋತ್ಪಾದನೆ ಇವತ್ತು ನಡೆದ ಘಟನೆ ಹಿನ್ನೆಲೆಯಲ್ಲಿ ಈ ಭಯೋತ್ಪಾದನೆ ನೆರೇಟಿವ್ ಏನಿದೆ ಅದು ಬದಲಾಗಬೇಕು ಅಂತ ಅನಿಸುತ್ತೆ. ನನಗೆ ಈಗಲೂ ಗೊತ್ತಿಲ್ಲ. ಒಂದು ತಮ್ಮ ವಿಚಾರಗಳನ್ನು ಮುಂದಿಡುವಾಗ ಈ ಥರದ ಶಾಂತಿಪ್ರಿಯ ಜನರು ಸಾಯಂಕಾಲ ಸಂಗೀತದಲ್ಲಿ ತೊಡಗಿರುವಾಗ ಅಥವಾ ಎಲ್ಲೋ ಪಾರ್ಕಲ್ಲಿ ಹೋಗ್ತಿರುವಾಗ ಅವ್ರ ಮೇಲೆ ಬಾಂಬ್ ಹಾಕಿ ಅಥವಾ ಅವ್ರ ಮೇಲೆ ಗೋಳಿಬಾರಗಳನ್ನು ಮಾಡಿ ಎಲ್ಲೋ ಪಿಕ್ಚರ್ ಥಿಯೇಟರ್ಗಳಲ್ಲಿ ಯಾವುದೋ ಡಾನ್ಸ್ ಕ್ಲಬ್ಗಳಲ್ಲಿ ಜನರನ್ನು ಸಾಯಿಸೋವಂಥದ್ದೇನು, ಇದರಿಂದ ಏನು ಸಿಗುತ್ತೆ ಅಂತ ಅವ್ರ ಗುರಿಗಳೇನಾದರೂ ಸಾಧ್ಯ ಆಗ್ತಾವ? ಮತ್ತು ನೀವು ಪ್ರಾರಂಭ ಮಾಡಿದಾಗಲೇ ಇದನ್ನು ರಾಜಕೀಯವನ್ನು ಮೀರಿ ನೋಡಬೇಕು ಅಂತ ಹೇಳಿದ್ರಿ. ಬಟ್ ರಾಜಕೀಯದಿಂದನೇ ಪ್ರಾರಂಭ ಮಾಡಿದ್ರಿ. ಇದನ್ನು ಅಮೆರಿಕಾನೇ ಪ್ರಾರಂಭ ಮಾಡಿದೆ. ಎಸ್, ಭಯೋತ್ಪಾದನೆ ಅಮೆರಿಕ ಡಿಡ್ ಇಟ್. ನೋಬಡಿ ಕ್ಯಾನ್ ಡಿನೈ ಇಟ್. ನೀವು ಭಯೋತ್ಪಾದನೆ ಒಸಾಮಾ ಬಿನ್ ಲಾಡೆನ್ ಹುಟ್ಟಾಕ್ತಾರೆ ಯಾರು, ಏನು ISIS ಹುಟ್ಟಿಗೆ ಕಾರಣ ಇತಿಹಾಸ ನೋಡಬೇಕು. ವೈ ಆರ್ ಡಿಫೆಂಡಿಂಗ್ ಅಮೆರಿಕಾ? ನಾನು ಅಮೆರಿಕವನ್ನು ಡಿಫೆಂಡ್ ಮಾಡ್ತಾ ಇಲ್ಲ. ಬಟ್ ಅದನ್ನು ನಡೆಸ್ತಿರೋರು ಯಾರು ಅನ್ನೋದ್ರ ಬಗ್ಗೆ ನೀವು ಜನರನ್ನು ತಪ್ಪದಾರಿಗೆ ಎಳಿತಾ ಇದ್ದೀರಿ. ಹಾಗಾಗಿಲ್ಲ. ಕೆಲವು ಮೂಲಭೂತವಾದಿಗಳು ಎಲ್ಲೆಲ್ಲಿದ್ದರೋ ಅವರು ಈ ಥರದ ಟೆರರಿಸಮನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಕಳೆದ ಕೆಲವು ವರ್ಷಗಳಲ್ಲಿ ಈ ಟೆರರಿಸಮ್ ಅಂದರೆ ತಾವು ಒಂದು ಕಮ್ಯುನಿಟಿಗೆ ಇದನ್ನು ಜಾಯಿನ್ ಮಾಡೋದಕ್ಕೆ ಇಷ್ಟಪಡ್ತೀರಿ? ಕಮ್ಯುನಿಟಿ ಅನ್ನೋದಕ್ಕಿಂತ ಟೆರರಿಸ್ಟ್ ಗ್ರೂಪ್ಸು. ನಾನು ಹೇಳೋದು ಮೂಲಭೂತವಾದಿಗಳು ಎಲ್ಲೆಲ್ಲಿದ್ದಾರೆ ಆ ಗ್ರೂಪ್ಗಳು ಇದನ್ನು ಮಾಡ್ತಾ ಇವೆ ವಿನ ನಾನು ಯಾವ ಜಾತಿಯನ್ನು ಇದರಲ್ಲಿ ಹೇಳಕ್ ಹೋಗಲ್ಲ. ಈ ಭಯೋತ್ಪಾದಕರು ಎನ್ನುವ ಭಸ್ಮಾಸುರನನ್ನ ವಿಶ್ವದಲ್ಲಿ ಸರ್ ಯಾರು ಹುಟ್ಟಾಕ್ತಿರು? ಅವ್ರವರೇ ಹುಟ್ಟಿಕೊಂಡಿದ್ದಾರೆ. ಅವ್ರವ್ರ ಧರ್ಮಗಳು ಹುಟ್ಟಾಕ್ತವೆ. ಅಲ್ಲಿ ಜನಗಳು ಹುಟ್ಟಾಕ್ತಾರೆ. ಆಶಬ್ರುಕ್ ಜನರು, ಅಧಿಕಾರದ ಪಿಪಾಸುಗಳು ಎಲ್ಲ ಕಡೆಗೂ ಇರ್ತಾರೆ. ಅಂಥವ್ರು ಹುಟ್ಟಾಕಿದ್ರಿಂದ ಇದು ನಡೆದಿದೆ. ಇವತ್ತು ನೀವು ಒಂದು ವಿಶಿಷ್ಟವಾದ ದೇಶವನ್ನ ಏನೇನು ಆಧಾರ ಇಲ್ಲದೆ ಹೀಗೆ ಬ್ಲೇಮ್ ಮಾಡೋದು, ನಾಳೆ ಬರುತ್ತೆ ರಿಪೋರ್ಟ್ಗಳು. ಯಾರೋ ಐಸಿಸ್ನವರು ಯಾರೋ ಇದನ್ನ ಕ್ಲೇಮ್ ಮಾಡ್ತಾರೆ. ಹೌದು ನಾವೇ ಮಾಡಿದ್ದು ಅಂತ ಹೇಳ್ತಾರೆ, ನಾವೇ ಮಾಡಿದ್ದು ಅಂತ ಹೇಳ್ತಾರೆ. ಆವಾಗ್ಲಾದ್ರೂ ನಿಮ್ ಬಾಯಿ ಮುಚ್ಚತ್ತೆ ನೋಡೋಣ. ಜೆ ನಾಗರಾಜ್, ಈಗೇನೋ ಅವ್ರು ಹೇಳ್ತಾ ಇದ್ದಾರೆ ಅಮೆರಿಕವನ್ನ ಬ್ಲೇಮ್ ಮಾಡಕೂಡುದು. ಕಾರಣ ಆದ್ರೆ ಕೆಲವು ಧಾರ್ಮಿಕ ಗುಂಪುಗಳು ಅಂತ ಹೇಳ್ತಾರೆ. ಆದ್ರೆ ಈ ಸನ್ನಿವೇಶದಲ್ಲಿ ಡಾಕ್ಟರ್ ವಾಮನಾಚಾರ್ಯ, ನೀವು ಇಡೀ ಭಯೋತ್ಪಾದನೆಯ ಇತಿಹಾಸವನ್ನ ಬರಿತಾ ಇದ್ದೀರಿ. ಭಯೋತ್ಪಾದನೆ ಹೇಗೆ ವಿಶ್ವದಲ್ಲಿ ಹುಟ್ಟು ಅನ್ನೋದು ಬರಿತಾ ಇದ್ದೀರಿ ಸರ್. ಎರವೇ ನಾನು ನಾಗರಾಜ್ ಅವ್ರನ್ನ ಕೇಳೋಕೆ ಇಷ್ಟಪಡ್ತೀನಿ. ಏನಿಲ್ಲ, ನೀವು ಆಗ್ಲೇ ಹೇಳಿದ್ರಿ ಭಯೋತ್ಪಾದನೆಯ ಇತಿಹಾಸ. ಅದನ್ನು ನಮ್ಮ ಕರ್ನಾಟಕದ ಮತ್ತು ಭಾರತದ ಜನರಿಗೆ ಮರೆಸಬೇಕು ಮತ್ತು ಅದಕ್ಕೆ ಬದಲಾಗಿ ಬೇರೆ ಒಂದು ಇದನ್ನು ಸೃಷ್ಟಿಸಬೇಕು ಅನ್ನುವಂಥದ್ದು BJP ಮತ್ತು RSS ಮಾಡ್ತಾ ಇರುವಂಥ ಪ್ರಯತ್ನ. ಅಂತ ಒಂದು ಇದರೊಳಗಿಂದ ಅವರ ಬೆಳವಣಿಗೆನೂ ಕೂಡ ಅದರಿಂದ ಕಂಡುಕೊಂಡಿದ್ದಾರೆ. ಆದರೆ ಪ್ರಶ್ನೆ ಏನಂದ್ರೆ ನೀವು ಆಗ್ಲೇ ಹೇಳ್ದಂಗೆ ಒಸಾಮಾ ಬಿನ್ ಲ್ಯಾಡನ್ನು, ತಾಲಿಬಾನು ಮತ್ತು ಐಸಿಸ್, ಆ ಐಸಿಸ್ನ ಅತ್ಯಂತ ಕ್ರೌರ್ಯ ಅದಕ್ಕೆಲ್ಲನೂ ಕೂಡ ಮೂಲ ಇರುವಂಥದ್ದೇ ಅಮೇರಿಕಾ, ಸೌದಿ ಅರೇಬಿಯಾ ಮತ್ತು ಆ ಜೊತೆಗಿನ
ಕೆಲವು ರಾಷ್ಟ್ರಗಳು ಕೊಲ್ಲಿ ರಾಷ್ಟ್ರಗಳ ತೈಲದ ಆಸೆಗೆ ಬಿದ್ದಂತ ಅಮೆರಿಕ. ಎಸ್, ಅಮೆರಿಕದ ಇರಾಕ್ ಅನ್ನ ಮುಗಿಸಿದ್ರಿ, ಇರಾನ್ ಮತ್ತು ಸೌದಿ ನಡುವೆ ಗಲಾಟೆ ತಂದಿಟ್ರಿ, ಶಿಯಾ ಸುನ್ನಿ ನಡುವೆ ಗಲಾಟೆ ತಂದಿಟ್ರಿ, ಅಫ್ಘಾನಿಸ್ತಾನಕ್ಕೆ ಬೆಂಕಿ ಹಚ್ಚಿದ್ರಿ, ಸಿರಿಯಾ, ಯಮೆನ್, ಈ ಎಷ್ಟು ದೇಶಗಳ ಕಥೆ. ಪಾಕಿಸ್ತಾನ ಒಳಗಡೆ ಭಯೋತ್ಪಾದಕ ಚಟುವಟಿಕೆ ನಡೆಸ್ತಾ ಇದ್ರು ಕೂಡ ಪಾಕಿಸ್ತಾನಕ್ಕೆ ನೀವು ಶಸ್ತ್ರಾಸ್ತ್ರಗಳನ್ನ ಕೊಟ್ಟು ಅಲ್ಲಿರುವಂತ ಭಯೋತ್ಪಾದಕನ ಬೆಳೆಸಿದ್ರಿ. ನಾನು ಅಮೆರಿಕ ಬ್ಲೇಮ್ ಮಾಡಿದೆ, ಇನ್ಯಾರು ಬ್ಲೇಮ್ ಮಾಡಲಿ ನಾನು. ಅಲ್ಲ, ಆಯ್ತಲ್ಲ, ಅದ್ರಲ್ಲಿ ಬಹಳ ಪ್ರಮುಖವಾದಂಥ ಇದೇನಂದ್ರೆ ಯಾತಕ್ಕೆ ಹಿಂಗೆ ಮಾಡ್ತಿದೆ ಅಮೆರಿಕ ಮತ್ತು ಸೌದಿ ಅರೇಬಿಯಾ ಇವರೆಲ್ಲ ಯಾತಕ್ಕೆ ಸೇರ್ತಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ. ಈಗ ಟ್ರಂಪ್ ಸೌದಿ ಅರೇಬಿಯಾಕ್ಕೆ ಮೊನ್ನೆ ಬಂದು ಹೋಗಿದ್ದಾರೆ, ಭಾರಿ ದೊಡ್ಡ ದೊಡ್ಡ ಇದನ್ನು ಒಪ್ಪಂದಗಳು ಮಾಡ್ಕೊಂಡಿದ್ದಾರೆ, ಬಿಲಿಯ ಗಟ್ಟಲೆ ಡಾಲರ್ನ ಒಪ್ಪಂದಗಳು. ಅವೆಲ್ಲದರ ಹಿಂದೆ ಈ ಭಾರಿ ದೊಡ್ಡ ಪ್ರಮಾಣದ ಆರ್ಮ್ಸ್ ಟ್ರೇಡ್ ಇದೆ ಒಂದು ಕಡೆಗೆ. ಮತ್ತು ಇದಕ್ಕೂ ಮೂಲ ಇರುವಂಥದ್ದು ಎಲ್ಲಿ ಅಂತಂದರೆ ಯುರೋಪಿನ ಒಳಗಡೆ ಮತ್ತು ಅಮೆರಿಕದ ಒಳಗಡೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಿರುದ್ಯೋಗ ಬೆಳೆದಿದೆ, ಭಾರಿ ದೊಡ್ಡ ಪ್ರಮಾಣದ ಆರ್ಥಿಕ ಬಿಕ್ಕಟ್ಟು. ಆ ನಿರುದ್ಯೋಗ ಮತ್ತು ಆರ್ಥಿಕ ಬಿಕ್ಕಟ್ಟಿನಿಂದ ಬಳಲ್ತಾ ಇರುವಂಥ ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೋಸ್ಕರ ಫ್ರಾನ್ಸಲ್ಲಿ, ನೆದರ್ಲ್ಯಾಂಡ್ಸಲ್ಲೋ, ಡೆನ್ಮಾರ್ಕ್ನಲ್ಲೋ ಅಥವಾ ಈಗ ಇಂಗ್ಲೆಂಡಲ್ಲೋ ಈ ಭಯೋತ್ಪಾದಕ ಕೃತ್ಯಗಳನ್ನ ನಡೆಸೋದ್ರ ಮೂಲಕವಾಗಿ ಅಲ್ಲಿ ಈ ಫ್ಯಾಸಿಸ್ಟ್ ಶಕ್ತಿಯನ್ನು ಬೆಳೆಸುವಂಥದ್ದು. ಫ್ರಾನ್ಸಲ್ಲಿ ಇವತ್ತು ಫ್ಯಾಸಿಸ್ಟ್ ಶಕ್ತಿ ಬೆಳೀತಾ ಇದೆ, ಬೇರೆ ಕಡೆ ಬೆಳೀತಾ ಇದೆ. ಅದನ್ನು ಬೆಳೀತಾ ಇರೋದಕ್ಕೋಸ್ಕರ ಬೆಳೆಸೋದಕ್ಕೋಸ್ಕರ ಇದನ್ನು ಮಾಡಲಾಗ್ತಾ ಇದೆ. ಶಫೀಲ್, ನನ್ನ ಪ್ರಶ್ನೆ ನಾನು ಹೇಳಿದೆ ಅದಕ್ಕೇ, ಭಯೋತ್ಪಾದನೆಯ ಬಗ್ಗೆ ನಮ್ಮ ನೆರೆಟಿವ್ಸ್ ಏನಿದೆ ಅದು ಬದಲಾಗಬೇಕಾ ಅನ್ನುವ ಪ್ರಶ್ನೆ ಇಟ್ಟು ಆ ಸಂದರ್ಭದಲ್ಲಿ ನಾನು ಅಮೆರಿಕವನ್ನು ಬ್ಲೇಮ್ ಮಾಡಿದರೆ, ಯಾಕಂದರೆ ಅಮೆರಿಕ ಈ ಎಲ್ಲ ಭಯೋತ್ಪಾದಕ ಚಟುವಟಿಕೆಯ ಮೂಲ ಅದು. ಅಮೆರಿಕ ಡಿಡ್ ಅವ್ರ ಲಾಭಕ್ಕಾಗಿ ಮಾಡಿದ್ರು. ಯುವರ್ ರಿಯಾಕ್ಷನ್. ಬಟ್ ನಮ್ಮ ಸ್ನೇಹಿತರಾದ ಡಾಕ್ಟರ್ ವಾಮನಾಚಾರ್ಯ ಸುಳ್ಳು ಅಮೆರಿಕ ಬ್ಲೇಮ್ ಮಾಡ್ತಾರೆ ಅಂತಿದ್ದಾರೆ. ಫೈನ್, ಯುವರ್ ರಿಯಾಕ್ಷನ್. ಎವ್ರಿ ರೈಟ್ ಟು ಎಕ್ಸ್ಪ್ರೆಸ್. ಐ ಹ್ಯಾವ್ ನೋ ಇಶ್ಯೂ. ಬಟ್ ಐ ವಾಂಟ್ ಒಂದು ವಿಷಯ ಫಸ್ಟ್ ನಾನು ಹೇಳೋದಕ್ಕೆ ಬಯಸ್ತೀನಿ. ಇದೇನು ಆಗಿದೆಯೋ ಈ ಇನ್ಸಿಡೆಂಟ್, ಏನು ವಾಣಿಜ್ಯ ನಗರಿ ಮ್ಯಾಂಚೆಸ್ಟರ್ನಲ್ಲಿ ಆಗಿದೆಯೋ ಅದನ್ನು ನಾನು ಖಂಡಿಸ್ತೀನಿ. ಇದ್ರ ಜೊತೆಗೆ ನೀವೇನು ಹೇಳಿದ್ರಿ ಅಮೇರಿಕಾ ಈ ಎಲ್ಲ ಮೂಲಗಳ ಕಾರಣ ಅಂಥೇಳಿ, ಖಂಡಿತವಾಗೂ ಅಮೇರಿಕಾ ಮತ್ತು ರಷ್ಯಾ. ಆದರೆ ರಷ್ಯಾದ ಅಂತ್ಯವಾದ ನಂತರದಲ್ಲಿ ಅಮೇರಿಕಾ ಇವತ್ತೂ ಸಹ ಅದನ್ನೇ ಮಾಡ್ತಾ ಇದೆ. ಇವತ್ತು ಏನು ರಷ್ಯಾ ಇನ್ವೇಷನ್ ಆಯಿತು, ಅದ ನಂತರದಲ್ಲಿ ಅಫ್ಘಾನಿಸ್ತಾನದಲ್ಲಿ ಆವಾಗ ಆ ರಷ್ಯಾದ ಸೈನ್ಯವನ್ನ ತಡೆಯುವುದಕ್ಕೆ ಅಮೆರಿಕ ಎಂಟ್ರಿ ಆಗಿ ಮೊದಲು ಭಯೋತ್ಪಾದಕರನ್ನ ಅಫ್ಘಾನಿಸ್ತಾನದಲ್ಲಿ ಊಟ ಹಾಕಿತ್ತು. ನಮಗೆಲ್ಲ ಇತಿಹಾಸ ಗೊತ್ತಿದೆ. ಅಲ್ಲಿಂದ ಇವತ್ತೂ ಸಹ ನೀವು ಹೇಳಬಹುದು ಪಾಕಿಸ್ತಾನಕ್ಕೆ ಆರ್ಮ್ಸ್ ಮತ್ತು ಫೈನಾನ್ಸ್ ಮಾಡ್ತಾ ಇರೋದು ಅಮೆರಿಕ. ಅವರು ಅದೇ ಹಣವನ್ನು ನಮ್ಮ ಮೇಲೆ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಆದರೆ ನಾವು ಅಮೆರಿಕವನ್ನು ನಮ್ಮ ಬಹಳ ತೀರ ಹತ್ತಿರದ ಸಂಬಂಧ ಅನ್ನೋ ರೀತಿಯಲ್ಲಿ ತಬ್ಕೊಳ್ತೀವಿ. ಆದರೆ ಅವರು ಮಾಡ್ತಾ ಇರೋದು ಇಡೀ ಪ್ರಪಂಚದಲ್ಲಿ ಇವತ್ತಿನ ದಿವಸ ಏನು ಭಯೋತ್ಪಾದನೆ ಆಗ್ತಾ ಇದೆಯೋ ಅದಕ್ಕೆ ಮೂಲಕರ್ತರು ಅವರೇ ಆಗಿದ್ದಾರೆ. ಅವರು ಇವತ್ತಿನ ದಿವಸ ಅಮೆರಿಕ ಅಂತ ಹೇಳಿದ್ರೆ ಒಂದು ಸಿಕ್ಸ್ ಸೊಸೈಟಿ ಇದ್ದಾಗೆ, ಅದು ಚಿಲ್ಲರೆ ಅಂಗಡಿ ಇದ್ದಂಗೆ ವೆಪನ್ಸನ್ನು ತಯಾರು ಮಾಡುವಂಥ ಒಂದು ಯೂನಿಟ್ಗಳಿದ್ದಾವೆ ವಿನ ಬೇರೆ ಏನೂ ಅಲ್ಲಿಲ್ಲ. ಆದರೆ ಅಲ್ಲಿ ಏನು ನೌಕರಿಗಳಿಗೆ ಒದ್ದಾಡ್ತಾ ಇದ್ದಾರೆ ಅಲ್ಲಿಯೇ ಜನ. ನಮ್ಮದು ಬಿಡಿ, ನಮ್ಮದಿನ್ನು ಬಡ ರಾಷ್ಟ್ರವಾದ್ದರಿಂದ ನಾವೇನು ಇನ್ನು ಕಾಲ ಇದೆ. ಆದರೆ ಅಲ್ಲಿ ಆ ಒಂದು ಉದ್ಯೋಗಗಳು ಇಲ್ಲದೆ ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಂಥವೆಲ್ಲಕ್ಕೂ ಅವರು ರೆಡಿ ಇದ್ದಾರೆ. ಯಾವ ರಾಷ್ಟ್ರವನ್ನು ಬೇಕಾದರೂ ಒಬ್ಬರಿಗೊಬ್ಬರು ಎತ್ತು ಕಟ್ಟಿ ಅದರ ಒಂದು ಅನುಕೂಲವನ್ನು ಪಡೆಯುವಂತಹ ಒಂದು ತೀರ್ಮಾನ ಅವರು. ಗಂಗಾಧರ್ ಮೂರ್ತಿ, ಮೊದಲನೇದಾಗಿ ನಾವು ಅಲ್ಲಿ ಮ್ಯಾಂಚೆಸ್ಟರ್ನಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ಸಂತಾಪ ಸೂಚಿಸಬೇಕು ಮತ್ತು ಜೊತೆಗೆ ಖಂಡನೆಯೂ ಕೂಡ ವ್ಯಕ್ತಪಡಿಸ್ಬೇಕು. ಮತ್ತು ನೀವು ಹೇಳ್ದಾಗೆ ಈ ಪ್ರಪಂಚದಲ್ಲಿ ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ರಾಷ್ಟ್ರ ಮತ್ತು ಅದನ್ನು ಒಡೆದಾಕಕ್ಕೆ ಪ್ರಯತ್ನ ಪಡುವಂಥದ್ದು ಒಂದೊಂದು ಸಲ ಅವರೇ ಅನುಭವಿಸಿದ್ದಾರೆ. ಅಮೆರಿಕದವರು ಭಾಳ ಸಲ ತಾವೇನು ಸೃಷ್ಟಿ ಮಾಡಿದ್ರು ಅವ್ರ ಕಡೆಯಿಂದನೇ ಒದೆ ತಿಂದು ಅನುಭವಿಸಿರ್ತಕ್ಕಂಥ ಉದಾಹರಣೆಗಳು ಭಾಳ ಇದ್ದಾವೆ. ಮತ್ತು ಜೊತೆಗೆ ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ದೇಶ, ಯಾವುದಾದ್ರೂ ಒಂದು ರಾಷ್ಟ್ರ ಅತಿ ಹೆಚ್ಚು ವೆಪನ್ಗಳನ್ನು ತಯಾರು ಮಾಡಿ ಎಲ್ಲ ರಾಷ್ಟ್ರಗಳಿಗೆ ಮತ್ತು ಎಲ್ಲ ಭಯೋತ್ಪಾದಕ ಶಕ್ತಿಗಳಿಗೆ, ನಾಗರಾಜ್ ಸರ್ ಹೇಳ್ದಂಗೆ ಪ್ಯಾಸಿಸ್ಟ್ ಶಕ್ತಿಗಳಿಗೆ ಸರಬರಾಜು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇರೋದು ಕೂಡ ಇವರೇ, ಅಮೆರಿಕದವರು. ಮತ್ತು ಜೊತೆಗೆ ಒಂದೊಂದು ರಾಷ್ಟ್ರಗಳ ಅಕ್ಕಪಕ್ಕ ಇರತಕ್ಕಂಥ ರಾಷ್ಟ್ರಗಳ ಬಾಂಧವ್ಯಗಳನ್ನು ಕೆಡಿಸಿ ಅವರಿಬ್ಬರ ಮಧ್ಯೆ ಯುದ್ಧಗಳನ್ನ ತಂದಿಟ್ಟು ಎರಡು ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರಗಳನ್ನ ಮಾರಾಟ ಎರಡು ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಎರಡು ರಾಷ್ಟ್ರಗಳ ಮಧ್ಯೆ ಆಗತಕ್ಕಂಥ ಯುದ್ಧಗಳನ್ನು ನೋಡಿ ಅದರ ಲಾಭ ಪಡ್ಕೊಳ್ತಕ್ಕಂಥ ಕೆಲಸಗಳನ್ನು ಭಾಳ ವರ್ಷಗಳಿಂದ ಅಮೆರಿಕ ಮಾಡ್ಕೊಂಬಂದಿದೆ. ಮತ್ತು ಕೆಲವು ಸಲ ಅದರ ಪ್ರತಿಫಲನೂ ಕೂಡ ಉಣ್ಣಿದೆ. ಅದು ಒಸಾಮಾ ಬಿನ್ ಲಾಡೆನ್ನ ಸೃಷ್ಟಿ ಮಾಡಿ ಅದರಿಂದ ಅಮೆರಿಕಾಗಾದಂಥ ಅನಾಹುತಗಳು ಕೂಡ ಗೊತ್ತಿದೆ. ಮತ್ತು ಅವನ್ನ ಸಾಯಿಸಲಿಕ್ಕೆ ಮತ್ತೆ ಎಷ್ಟು ಕಷ್ಟಪಡಬೇಕಾಯ್ತು ಅಂತಲೂ ಗೊತ್ತಿದೆ ಅವರಿಗೆ. ಆದರೂ ಕೂಡ ಈ ಮಾನವ ಜನ್ಮ ಮತ್ತು ಮನುಷ್ಯನ ಪ್ರಾಣಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದನ್ನ ಅವ್ರಿಗೆ ಗೊತ್ತಾಗ್ತಿಲ್ಲ. ನಿಮ್ಮ ಅಭಿಪ್ರಾಯಗಳಿಗೆ ವಾಮನಾಚಾರ್ಯ,
ಈಗೇನು ನಮ್ಮ ಮೂವರು ಗಣ್ಯರು ಹೇಳಿದ್ದಾರೆ, ಅಮೆರಿಕ ಹೇಗೆ ಭಯೋತ್ಪಾದಕ ಚಟುವಟಿಕೆಗಳಿಗೆ ಕಾರಣ ಆಯಿತು ಅನ್ನೋದು ನಾವು ಚರ್ಚೆ ಮಾಡ್ಬೋದು. ಬಟ್ ನೀವು ಡಿನೈ ಮಾಡ್ತಿದ್ದೀರಿ. ಈಗೇನು ಅವರು ಯಾವ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ನೀವು ಉತ್ತರ ಕೊಡೋದಕ್ಕೆ ಸಮಯ ಸರ್. ನೋಡಿ, ಯಾರು ನನಗೆ ಪ್ರೋತ್ಸಾಹ ಕೊಡ್ತಾರೆ ಅನ್ನೋದಲ್ಲ, ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ಮಹತ್ವದ್ದು. ಇದನ್ನು ಪ್ರತ್ಯಕ್ಷವಾಗಿ ಬಂದು ನಿಂತು ಮಾಡ್ತಿರುವಂಥ ಏನು ಗ್ರೂಪ್ಗಳಿದೆ, ಯಾರಿಗೆ ನಾವು ಭಯೋತ್ಪಾದಕರು, ಟೆರರಿಸ್ಟ್ಸ್ ಮತ್ತು ಒಂದಿಷ್ಟು ಧಾರ್ಮಿಕ ಹುಚ್ಚಿನಿಂದ ಎಕ್ಸ್ಟ್ರೀಮ್ ಸ್ಟೆಪ್ಗಳನ್ನು ತಗೊಳ್ಳುವಂಥ ಏನು ಗ್ರೂಪ್ಗಳಿವೆ, ಅವು ಇದಕ್ಕೆ ಕಾರಣ ಆಗಿವೆ. ದೇ ಹ್ಯಾವ್ ಬಿಕಮ್ ಇನ್ಸ್ಟ್ರೂಮೆಂಟ್ಸ್. ದೇ ಹ್ಯಾವ್ ಅಂದರೆ ಹಿಂದೆ ಯಾರು ನಡೆಸ್ತಾರೆ ಅನ್ನೋದು ಇರ್ಬೋದು, ನೀವು ಹೇಳಿದ್ರಲ್ಲಿ ಒಂದು ಪಾಯಿಂಟ್ ಇರ್ಬೋದು ಯಾರು ನಡೆಸ್ತಾರೆ ಅಂತ. ಬಟ್ ಇವರು ನಡೆಯೋರೆ ಅಂತ ಮೂರ್ಖರಿದ್ದಾರೆ ಅಂತ ನನಗೆ ಅವ್ರ ಬಗ್ಗೆ ಬೇಜಾರಾಗೋದು. ತಾವು ಸಾಯ್ತಾರೆ, ಎಷ್ಟೊಂದು ಜನರನ್ನು ಸಾಯಿಸ್ತಾರೆ, ಇದಕ್ಕೆ ಯಾಕೆ ತೊಡಗಿದ್ದೀರಿ ನೀವು ಅಂತ ಯಾರೋ ಹೇಳ್ಕೊಡ್ತಾರೆ. ಈಗ ನಾನು ನಿಮ್ಗೆ ಹೇಳ್ತೇನೆ ಇಂಥದ್ದೇನೋ ಮಾಡ್ರಿ ಅಂತ. ನೀವು ಮಾಡೋ ಅಷ್ಟು ಮೂರ್ಖರು ಹೆಂಗಾದ್ರಿ? ನಿಮ್ಮ ಬುದ್ಧಿ ಎಲ್ಲಿ ಹೋಯ್ತು? ನಿಮ್ಮ ಪರಿಜ್ಞಾನ ಎಲ್ಲಿ ಹೋಯ್ತು? ನಿಮ್ಮ ಕಲ್ಚರ್ ಎಲ್ಲಿ ಹೋಯ್ತು? ಒಂದು ನಿಮಿಷ ಸರ್. ಮೂರ್ಖರು ಈ ಜಗತ್ತಲ್ಲಿ ಎಲ್ಲೆಲ್ಲಿ ಇರ್ತಾರೆ ಅಂದರೆ, ನಮ್ಮ ಮಾಧ್ಯಮದಲ್ಲಿ ಮೂರ್ಖರಿದ್ದಾರೆ, ರಾಜಕೀಯ ಪಕ್ಷಗಳಲ್ಲಿ ಮೂರ್ಖರಿದ್ದಾರೆ. ಮೂರ್ಖರು ಯಾಕೆ ಇರ್ತಾರೆ ಅಂದ್ರೆ ದೇ ಆರ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಸೊಸೈಟಿ. ಅದೇ ಸೊಸೈಟಿ ಮೂರ್ಖರು ದಾರಿ ತಪ್ಪವ್ರು ಇದ್ದೇ ಇರ್ತಾರೆ. ಅದೇ ಸೊಸೈಟಿ ದಾರಿ ತಪ್ಪಿಸುವವರನ್ನ ಕ್ಷಮಿಸಿ ದಾರಿ ತಪ್ಪದವರನ್ನ ಬ್ಲೇಮ್ ಮಾಡ್ತಿದ್ದೀರಿ. ದಾರಿ ತಪ್ಪಿದವರ ಕೋಮು ಜಾತಿ ಬಗ್ಗೆ ಮಾತಾಡ್ತಿದ್ದೀರಿ. ನಾನು ಮತ್ತದನ್ನು ಹೇಳ್ತೇನೆ. ಕೆಲವು ಧರ್ಮದ ಹುಚ್ಚಿನಲ್ಲಿ ಅತಿಯಾದ ಸ್ಟೆಪ್ಗಳನ್ನು ತಗೊಳ್ಳೋದನ್ನ ನಾವು ವಿರೋಧಿಸಬೇಕೇ ವಿನಃ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಕಾಣದ ಕೈಗಳು, ನಿಮಗೆ ಗೊತ್ತೇ ಇಲ್ಲ ಯಾವ ಕೈಗಳು ಅಂತ, ಅದನ್ನು ಬ್ಲೇಮ್ ಮಾಡ್ತಾ ಕೂತ್ಕೊಳ್ಳೋದು. ನನಗೇನು ಅಮೇರಿಕ ಏನು ದೊಡ್ಡಪ್ಪ ಅಲ್ಲ, ಅಮೇರಿಕ ಮಾಡ್ತಿರೋದು ತಪ್ಪುಗಳು ಅಂತ ಎಷ್ಟೋ ಸಲ ನಮಗೂ ಅನಿಸ್ತಿರುತ್ತೆ. ಆದರೆ ಒಂದೊಂದು ಸಮಯದಲ್ಲಿ ಯಾವುದ್ರ ಬಗ್ಗೆ ನಾವು ಕಠಿಣವಾಗಿ ಹೇಳಬೇಕು ಅದನ್ನು ಹೇಳದೆ ಅಡ್ಡಾದಿ ಇಡಿಸಬಾರ್ದು ಅಷ್ಟೇ. ನಾನು ಬಟ್ ಟ್ರಂಪ್ ಬಗ್ಗೆ ನಿಮ್ಗೆ ಸ್ವಲ್ಪ ವಿಶ್ವಾಸ ಜಾಸ್ತಿ. ಖಂಡಿತವಾಗಿ ಇಲ್ಲ ಖಂಡಿತವಾಗಿ ಇಲ್ಲ ಇಲ್ಲ. ಎಸ್ ಅಗ್ರಾಜ್ ಯುವರ್ ಎಕ್ಸ್ ಈಗ ಇದೇನಂದರೆ, ಯಾರು ವಾಮನಾಚಾರ್ಯರವರು ಆಗಲೇ ಹೇಳ್ತಾ ಇದ್ದಂಗೆ ಸುಪಾರಿ ಕೊಟ್ಟು ಕೊಲೆ ಮಾಡಿಸ್ತಾರಲ್ಲ, ಅವರು ಏನು ಅವ್ರದ್ದೇನು ತಪ್ಪಿಲ್ಲ. ಅವರು 10 ಲಕ್ಷ ರೂಪಾಯಿ ಕೊಡ್ತೀನಿ ಕೊಲೆ ಮಾಡ್ಕೊಂಡು ಬಾ ಅಂತ ಹೇಳಿದ್ದು ಅವ್ರದ್ದೇನು ತಪ್ಪಿಲ್ಲ. ಯಾರು ಆ ಮೂರ್ಖ, ನೀವು ಹೇಳ್ದಂಗೆ ಆ ಮೂರ್ಖರು 10 ಲಕ್ಷ ರೂಪಾಯಿ ತೊಗೊಂಡೋಗಿ ಕೊಲೆ ಮಾಡ್ತಾರೆ, ಆ ಕೊಲೆ ಮಾಡುವ ಕೈ ಮಾತ್ರನೇ ಭಾರಿ ತಪ್ಪು, ಅದು ಮಾತ್ರನೇ ಅಂತ ಹೇಳೋದಾಯ್ತಲ್ಲ. ಇದು ಯಾವುದೇ ರೀತಿಯ ಈ ಕ್ರಿಮಿನಾಲಜಿ ಅಂತ ಹೇಳ್ತಾರಲ್ಲ, ಆ ಕ್ರಿಮಿನಾಲಜಿಯ ಮೂಲಕ್ಕೆ ಹೋಯ್ತು ಅಂತಂದರೆ ಯಾವುದೇ ಲಾ, ಕ್ರಿಮಿನಾಲಜಿ, ಯಾವುದೇ ನ್ಯಾಯ ಎಲ್ಲದಕ್ಕೂ ವಿರುದ್ಧ. ಮತ್ತು ಜೊತೆಯಲ್ಲಿ ಇನ್ನೊಂದು ಭಾಳ ಪ್ರಮುಖವಾದಂಥದ್ದು ಏನಂದರೆ, ಇವರು ಹಿಲರಿ ಕ್ಲಿಂಟನ್ ಹೇಗೆ ಐಸಿಸ್ನ ಬೆಳೆಸಿದ್ರು ಅಂತಲ್ಲ ಅನ್ನೋದ್ರ ಬಗ್ಗೆ, ಎಷ್ಟು ಹಣ ಸಪ್ಲೈ ಮಾಡಿದ್ರು ಅನ್ನೋದ್ರ ಬಗ್ಗೆ, ಮತ್ತು ಆರ್ಮ್ಸ್ನ ಟ್ರೈನಿಂಗ್ನ ಕೊಟ್ಟಿದ್ದು ಐಸಿಸ್ನ ಬೆಳೆಸೋದಕ್ಕೆ ಎಲ್ಲವೂ ಕೂಡ ದಾಖಲೆಗಳಿದ್ದಾವೆ. ಆದ್ರೂ ಕೂಡ ನಮಗೇನು ಗೊತ್ತಿಲ್ಲ ಅನ್ನೋಂಗೆ ವರ್ತನೆ ಮಾಡಿದ್ರೆ ಹಿಂದೆ ಒಂದು ದುರುದ್ದೇಶ ಇದೆ. ಎಸ್ ಗಂಗಾಧರ ಮೂರ್ತಿ, ಎಸ್ ಯುವರ್ ರಿಯಾಕ್ಷನ್. ಇಲ್ಲ ಏನು ಹೇಳ್ತೀರಿ? ಇಲ್ಲ, ನಮ್ಮ ವಾಮನಾಚಾರ್ಯರು ಸರ್, ಎಸ್ ಅಲ್ಲ, ವಾಮನಾಚಾರ್ಯರು ಧರ್ಮ ಮತ್ತು ಜಾತಿಯ ವಿಚಾರದಲ್ಲಿ ಮೂರ್ಖರು ಕೆಲವರು ಅಂತ ಹೇಳಿದಾಗ ನನಗೊಂದು ಸಣ್ಣ ಗುರುಗಳ ಹತ್ರ ಒಬ್ಬ ವಿದ್ಯಾರ್ಥಿ ಬರ್ತಾನೆ. ಆ ಗುರುಗಳು ಕರೆಕ್ಟಾಗಿ ವಿದ್ಯೆ ಹೇಳ್ಕೊಡ್ಬೇಕು. ವಿದ್ಯೆ ಹೇಳ್ಕೊಡೋರ ಅವಸ್ಥೆಯಲ್ಲಿ ಪ್ಯಾಸಿಸಮ್ಮು ಮತ್ತು ಜೊತೆಗೆ ಅವನಿಗೆ ಜಿಯಾದು ಮತ್ತೊಂದು ಭಯೋತ್ಪಾದನೆಗೆ ಪ್ರವೋಕ್ ಮಾಡೋಂಥ ವಿದ್ಯೆಗಳನ್ನ ಹೇಳ್ಕೊಟ್ರೆ ಆ ಹುಡುಗ ಏನು ಮಾಡ್ತಾನೆ? ಮೊದಲು ಗುರು ಕರೆಕ್ಟಾಗಿರ್ಬೇಕು. ಯಾರು ವಿದ್ಯೆ ಹೇಳ್ಕೊಡ್ತಾರೆ ಅವ್ರು ಕರೆಕ್ಟಾಗಿರ್ಬೇಕು. ಅವ್ರ ವಿದ್ಯೆಗಳನ್ನು ಕರೆಕ್ಟಾಗಿ ಹೇಳ್ಕೊಡ್ಲಿಲ್ಲ ಅಂದರೆ ಒಬ್ಬ ದಾರಿ ತಪ್ತಾನೆ. ಇಂಥ ಸಂದರ್ಭಗಳಲ್ಲಿ ಭಾಳ ಕಡೆ, ಭಾಳ ದೇಶಗಳಲ್ಲಿ ಯುವಕರನ್ನ ಹಾಳು ಮಾಡಿರತಕ್ಕಂಥದ್ದು ಅಮೆರಿಕ. ಅಮೆರಿಕ ತನ್ನ ಇದನ್ನ ಬಳಸ್ಕೊಳ್ಳೋಕ್ಕೋಸ್ಕರ, ತನ್ನ ಇಮೇಜನ್ನ ಇಡೀ ಪ್ರಪಂಚದಲ್ಲಿ ಸೃಷ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ, ಕಂಟ್ರೋಲ್ ಇಟ್ಕೊಳ್ಳೋಕ್ಕೋಸ್ಕರ, ಎಲ್ಲದಕ್ಕೆ ಕಂಟ್ರೋಲ್ ಇಟ್ಕೊಳ್ಳೋಕ್ಕೋಸ್ಕರ, ಕಂಟ್ರೋಲ್ ಇಟ್ಕೊಳ್ಳಿಕ್ಕೋಸ್ಕರ ನಿಯಂತ್ರಣದಲ್ಲಿರ್ಬೇಕು. ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತೆ ಎಲ್ಲ ಈ ಮುಸ್ಲಿಂ ಕಂಟ್ರಿಗಳಲ್ಲೆಲ್ಲವನ್ನು ಕೂಡ ಪ್ರವೋಕ್ ಮಾಡಿ ಅಂಥದಕ್ಕೆಲ್ಲ ಪ್ರವೋಕ್ ಮಾಡಿ ಅವರವರಲ್ಲೇ ಹೊಡೆದಾಟ ಮಾಡಿ ಜಿಹಾದ್ ಮಾಡಿಕೊಂಡು ಮತ್ತೆ ದಾರಿ ತಪ್ಪಿ ಮಾಡಿದಂತ ಕೆಲಸಗಳಿಗೆ ಪ್ರವೋಕ್ ಮಾಡ್ತಿದ್ರು. ಒಬ್ಬ ಗಲಾಟೆ ಮಾಡೋಲ್ಲ. ಒಂದ್ ನಿಮಿಷ. ಈಗ ಲಂಡನ್ ಇಂದ ಲೈವ್ ಇದ್ದಾರೆ ನಮ್ಮ ಪ್ರತಿನಿಧಿ ಕುಮಾರ್ ಕುಟ್ಟಿಕಾರ್ಮಠ್. ಇವತ್ತು ಹೇಗಿದೆ ಸಿಚುವೇಶನ್ ಕೇಳೋಣ ಅವರನ್ನ. ಕುಮಾರ್ ಕುಟ್ಟಿಕಾರ್ಮಠ್, ಇವತ್ತು ಹೇಗಿದೆ? ಎಸ್ ಕುಮಾರ್ ಹೇಳಿ, ಹೇಗಿದೆ ಲಂಡನ್ ನಲ್ಲಿ? ಏನ್ ಮ್ಯಾಂಚೆಸ್ಟರ್ ಏನಾಯ್ತು ಅದ್ರ ಬಗ್ಗೆ ಹೆಚ್ಚಿನ ವಿವರಣೆ? ನನ್ನ ಧ್ವನಿ ಕೇಳ್ತಿದ್ಯಾ ಕುಮಾರ್? ನಮಸ್ಕಾರ. ಇದು ನಿನ್ನೆ ನಡೆದಂತ ಈ ಒಂದು ದೊಡ್ಡ ಘಟನೆ ಬಹಳ ಜನರನ್ನ
ಕೇಳಿಸ್ತಾ ಇದೆ? Yes, yes, tell me. ನಡೆದಂತ ಈ ಒಂದು ದೊಡ್ಡ ಘಟನೆ ಬಹಳ ಜನರನ್ನ ಕೇಳಿಸ್ತಾ ಇದೆ? Yes, yes, tell me. ಸುಮಾರು 5 ಲಕ್ಷ ಜನರಿರುವಂತಹ ಸಿಟಿ ಮ್ಯಾಂಚೆಸ್ಟರ್ ಸಿಟಿ. ನಿನ್ನೆ 21,000 ಜನರ ಸೇರಿದಂತಹ ಒಂದು ಕಾರ್ಯಕ್ರಮ. ಬಹುಶಃ ದೊಡ್ಡ ಒಂದು ಅನಾಹುತ ನಿನ್ನೆ ಆಗ್ತಿತ್ತು. ಹಾಗಂತೇಳಿ ಈಗ 22 ಜನ ಸತ್ತಿದ್ದು ಕೂಡ ದೊಡ್ಡ ಅನಾಹುತವೇ. ಆದ್ರೆ ಪ್ಲಾನ್ ಪ್ರಕಾರ ಸಾವಿರಾರು ಜನ ಸಾಯುವಂತ ಪರಿಸ್ಥಿತಿ ಇತ್ತು ನಿನ್ನೆ. ಎಸ್, ಒಟ್ಟಾರೆ ಏನು ಅಲ್ಲಿಯ ಜನ ಏನ್ ಮಾತಾಡ್ತಾರೆ, ಪೊಲೀಸ್ ಇನ್ವೆಸ್ಟಿಗೇಷನ್ ಏನ್ ನಡೀತಾ ಇದೆ, ಇವಾಗಲೇ ISIS ಕ್ಲೇಮ್ ಮಾಡಿದೆ, ಏನ್ ಹೆಚ್ಚಿನ ಇನ್ಫಾರ್ಮೇಶನ್ ಇದೆ ನಿಮ್ಮ ಹತ್ರ? ಆಮೇಲೆ ಸಲ್ಮಾನ್ ಅಬೇದಿ ಅನ್ನುವಂತಹ ವ್ಯಕ್ತಿ, ಸಲ್ಮಾನ್ ಅಬೇದಿ ಅನ್ನುವಂತಹ ವ್ಯಕ್ತಿ ಸೂಸೈಡ್ ಬಾಂಬರ್ ಆಗಿ, ಅಂದ್ರೆ ಅವರು ಆಲ್ರೆಡಿ ಪೊಲೀಸ್ ಅವರ ಕಣ್ಗಾವಲಿನಲ್ಲಿ ಇದ್ದವ್ರೆ. ಆದ್ರೆ ಇದು ಆದ್ರೂ ಕೂಡ ಇದನ್ನು ತಪ್ಪಿಸಿ ಒಂದು ವಿಶೇಷವಾದಂತಹ ಒಂದು ವೆಪನ್ ಅನ್ನು ಉಪಯೋಗಿಸಿಕೊಂಡು ಈ ಬ್ಲಾಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸ್ ರಿಪೋರ್ಟ್ ಕೊಟ್ಟಿದ್ದಾರೆ. ಇಯಾನ್ ಹಾಪ್ಕಿನ್ಸ್ ಅಂತ ಹೇಳಿ 22 ಜನ ಸತ್ತಿದ್ದು. ಪೊಲೀಸ್ ರಿಪೋರ್ಟ್ ಕೊಟ್ಟಿದ್ದಾರೆ ಇಯಾನ್ ಹಾಪ್ಕಿನ್ಸ್ ಅಂತ ಹೇಳಿ. ಇದು ಈ ಒಂದು ಘಟನೆ ಇಂಗ್ಲೆಂಡಿನ ಆರ್ಥಿಕ ಸ್ಥಿತಿಯ ಮೇಲೆ, ರಾಜಕೀಯ ಪರಿಸ್ಥಿತಿ ಮೇಲೆ ಬಹಳ ಒತ್ತಡವನ್ನು ಬೀರಿದೆ. ಯಾಕೆಂತಂದ್ರೆ ಇತ್ತೀಚೆಗಷ್ಟೇ ಬ್ರೆಕ್ಸಿಟ್ ವಿಚಾರದಲ್ಲಿ UK ಜನರಲ್ ಎಲೆಕ್ಷನ್ ಜೂನ್ 8ಗೆ ನಡೀತಾ ಇದೆ. ಅದರ ಮೇಲೆ ಇದು ಬಹಳ ಒಂದು ದೊಡ್ಡ ಪರಿಣಾಮವನ್ನು ಬೀರಿದೆ. ಯಾಕೆಂತಂದ್ರೆ ಇವತ್ತು ಕ್ಯಾಂಪೇನಿಂಗ್ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದಾರೆ. ಮ್ಯಾಂಚೆಸ್ಟರ್ ಸಿಟಿ ಎಕನಾಮಿಕಲಿ ಬಹಳ ಇಂಪಾರ್ಟೆಂಟ್ ಸಿಟಿ ಕೂಡ. ಮೊದಲು ಅದು ಟೆಕ್ಸ್ಟೈಲ್ ಹಬ್ ಆಗಿತ್ತು, ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್. ಡ್ಯೂರಿಂಗ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇದು ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಏರಿಯಾ ಆಗಿತ್ತು. ಇವತ್ತು ಮ್ಯಾಂಚೆಸ್ಟರ್ ಎಕನಾಮಿಕಲಿ ಬಹಳ ಇಂಪಾರ್ಟೆಂಟ್ ಸಿಟಿ. ಅಲ್ಲಿ ಇಂಥ ಒಂದು ಅನಾಹುತ ಆಗಿರೋದು ದೇಶದ ಮೇಲೆ ಒಂದು ಬರಸಿಡಿಲು ಬಿದ್ದಾಗ ಆಗಿದೆ. ಕುಮಾರ್, one last question I want to ask to you. Yes, tell me, ಒಟ್ಟಾರೆ ಈ ಭಯೋತ್ಪಾದಕ ಚಟುವಟಿಕೆ ಏನಿದೆ, ಇದಕ್ಕೆ ಇಂಗ್ಲೆಂಡಿನ ಜನ ಯಾರನ್ನ ಬ್ಲೇಮ್ ಮಾಡ್ತಾರೆ, ಇದ್ರ ಹುಟ್ಟಿಗೆ ಕಾರಣ ಏನು ಅಂತಾರೆ? ಎಸ್, ಅವರ ಒಟ್ಟಾರೆ ನೆರೇಟಿವ್ಸ್ ಏನಿದೆ ಭಯೋತ್ಪಾದಕತೆ ಬಗ್ಗೆಯಲ್ಲಿ? ಅದು ಖಂಡಿತವಾಗಿಯೂ ಈ ಬ್ರಿಟನ್ನಿನ ಇಂಟರ್ನ್ಯಾಷನಲ್ ಪಾಲಿಸಿ, ಅಂತಾರಾಷ್ಟ್ರೀಯ ನೀತಿ, ಜೊತೆಗೆ ಅಮೆರಿಕದ ಅಂತಾರಾಷ್ಟ್ರೀಯ ನೀತಿ, ಇವರಿಗೆ ಎಲ್ಲಾ ದೇಶಗಳಲ್ಲಿ ಹೋಗಿ ಕೈ ಹಾಕುವಂತದ್ದು ಇದನ್ನ ಖಂಡಿತವಾಗಿ ಬುದ್ಧಿವಂತ ಜನ ಇದನ್ನ ಖಂಡಿಸ್ತಾ ಇದ್ದಾರೆ. ಇದನ್ನ ತಪ್ಪು ನಮ್ಮದೇ ಇದು ಬ್ರಿಟನ್ ಇದರಲ್ಲಿ ಇಂಟರ್ಫಿಯರ್ ಆಗಿದ್ದ ತಪ್ಪು, ಇರಾಕ್ ಮತ್ತು ಇರಾನ್ ವಾರಗಳಲ್ಲಿ ಇಂಟರ್ಫಿಯರ್ ಆಗಿದ್ದ ತಪ್ಪು ಅಂತ ಹೇಳಿ ಬುದ್ಧಿವಂತ ಜನ ಖಂಡಿಸ್ತಾ ಇದ್ದಾರೆ. ಬ್ರಿಟನ್ ಇದರಲ್ಲಿ ಇಂಟರ್ಫಿಯರ್ ಆಗಿದ್ದ ತಪ್ಪು, ಇರಾಕ್ ಮತ್ತು ಇರಾನ್ ವಾರಗಳಲ್ಲಿ ತಪ್ಪು ಅಂತ ಹೇಳಿ ಬುದ್ಧಿವಂತ ಜನ ಖಂಡಿಸ್ತಾ ಇದ್ದಾರೆ. ನನ್ನೊಬ್ಬ ಸ್ನೇಹಿತರು ಹೇಳಿದ್ರು, ಅವರು ಜರ್ಮನ್ ಆಕ್ಚುಲಿ, ಈ ಒಂದು ವಿಚಾರಗಳು ಇಲ್ಲಿ ಭಯೋತ್ಪಾದನೆ ಆಗುತ್ತೆ ಅನ್ನುವಂಥದ್ದನ್ನ ಅವ್ರು ಮೊದಲೇ ಅನ್ಕೊಂಡಿದ್ರಂತೆ. ಯಾಕೆಂತಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಅಲ್ಲಿನ ವ್ಯವಹಾರಗಳಲ್ಲಿ ಮೂಗು ತೋರಿಸ್ತಾ ಅಲ್ಲಿನ ಆರ್ಥಿಕ ಸ್ಥಿತಿಯನ್ನ, ಅಲ್ಲಿನ ರಾಜಕೀಯಗಳಲ್ಲಿ ಕೈ ಹಾಕ್ತಾ ಇದ್ರೆ ಒಂದು ದಿನ ಈ ಇಂಗ್ಲೆಂಡ್ ಕೂಡ ಏಟ್ ತಿನ್ನುತ್ತೆ ಅನ್ನುವಂಥದ್ದು ಅವ್ರು ಮೊದಲೇ ಆಲೋಚನೆ ಮಾಡಿದ್ರು. ಇಂಥೆಲ್ಲ ಸಣ್ಣ ಪುಟ್ಟ ಘಟನೆಗಳಾಗ್ತದೆ ಅಂತ ಅವ್ರು ಜರ್ಮನ್ ಹೇಳಿದ್ರು. ಯಾಸ್, ಥ್ಯಾಂಕ್ ಯು ಕುಮಾರ್ ಕುಂಟಿಕಾನ್ ಮಠ. ಮತ್ತೆ ನಾಳೆ ನಿಮ್ಮ ಸಂಪರ್ಕಕ್ಕೆ ಬರ್ತೀನಿ. ಎನಿವೆ, ನಿಮ್ಮ ಮಾಹಿತಿ ತುಂಬಾ ಉಪಯುಕ್ತ. ಐ ಆಮ್ ಥ್ಯಾಂಕ್ಫುಲ್ ಟು ಯು. ಎಸ್, ಬಹಳ ಅದ್ಭುತವಾದ ಒಂದು ಪ್ರಶ್ನೆ ಎತ್ತಿದ್ರು ಅವರು. ಏನು ಇಂಗ್ಲೆಂಡ್ ಜನ ಮಾತನಾಡ್ತಿದ್ದಾರೆ, ಅವರು ಜನ ಮೊದಲೇ ನಿರೀಕ್ಷೆ ಮಾಡಿದ್ರು ಬೇರೆ ದೇಶಗಳಿಗೆ ಹೋಗಿ ಅವರ ವ್ಯವಹಾರಗಳಲ್ಲಿ ಅಮೆರಿಕ ಇಂಗ್ಲೆಂಡ್ ಜೊತೆಯಾಗಿ ಕೈ ಹಾಕಿದ್ರು ಅದು ಈ ರೀತಿಯ ಬೆಳವಣಿಗೆಯ ಕಾರಣ ಆಗುತ್ತೆ ಅನ್ನುವ ನಿರೀಕ್ಷೆ, ದುಃಖ, ಅಸಹಾಯಕತೆ ಸಾಮಾನ್ಯ ಜನರದಲ್ಲಿತ್ತು ಅಂತ ನಮ್ಮ ಲಂಡನ್ ಪ್ರತಿನಿಧಿ ಹೇಳ್ತಾರೆ. ಈಗ ನಿಮ್ಮ ನೆರೆಟಿವ್ಸ್ ಬದಲು ಮಾಡ್ತೀರಾ ಅಥವಾ ಇದೇ ನೆರೆಟಿವ್ಸ್ ಮುಂದುವರ್ತೀರಾ? ನಾನು ಮೊದಲೇನು ಹೇಳಿದ್ದೇನೆ ಅದನ್ನು ಸಂಪೂರ್ಣವಾಗಿ ಯೋಚಿಸಿ ಹೇಳಿದ್ದೇನೆ. ಜಗತ್ತಲ್ಲಿ ಮಾಡಿಸೋರಿದ್ರೂ ಮಾಡುವಂಥ ದುಷ್ಟ ಜನರು ಇದ್ದಾರಲ್ಲ, ಆ ಗ್ರೂಪ್ಗಳು ತಯಾರಾಗಿವೆ. ಅವುಗಳು ಧರ್ಮದ ಹುಚ್ಚಿನಲ್ಲಿ ಅತಿಯಾದ ಟೆರರಿಸ್ಟ್ ಆ್ಯಕ್ಟ್ಗಳಿಗೆ ತೊಡಗಿರೋದು ಇಡೀ ಮಾನವ ಸಮುದಾಯದ ಮುಂದಿನ ಭವಿಷ್ಯಕ್ಕೆ ಮಾರಕ ಇದೆ. ಇದು ಒಳ್ಳೆಯದಲ್ಲ. ನಾವು ಎಲ್ಲರೂ ಶಾಂತಿಯಿಂದ ಸೌಹಾರ್ದಯುತೆಯಿಂದ ಬಾಳಬೇಕು, ಜಗತ್ತು ಶಾಂತವಾಗಿರಬೇಕು. ಈ ಕ್ರಾಂತಿಗಳಿಂದ, ಈ ಟೆರರಿಸಮ್ನಿಂದ, ಈ ಕ್ರಾಂತಿಯ ಹುಚ್ಚುಗಳಿಂದ ಜಗತ್ತಿನಲ್ಲಿ ಎಲ್ಲೂ ಸುಖ ಸಿಕ್ಕಿಲ್ಲ. ಇಷ್ಟೊಂದು ಕಮ್ಯುನಿಸ್ಟ್ ಕ್ರಾಂತಿಗಳಾಗಿವೆ, ಜಗತ್ತಲ್ಲಿ ಎಲ್ಲೂ ಕಮ್ಯುನಿಸ್ಟ್ರಿಂದ ಸುಖ ಶಾಂತಿ ಸಿಕ್ಕಿಲ್ಲ. ಎಷ್ಟೇ ನಾವಿವತ್ತು
ಹೇಳಕ್ ಪ್ರಯತ್ನ ಮಾಡಿದ್ರು ಕೂಡ ಟೆರರಿಸಂ, ಅಲ್ಲ, ಚರ್ಚೆ ನಡೀತಿರೋದು communism ಬಗ್ಗೆ ಅಂತ. ಟೆರರಿಸಂ, ರೆಡ್ ಟೆರರಿಸಂ ಮತ್ತು ರಿಲಿಜಿಯಸ್ ಟೆರರಿಸಂ ಇವೆಲ್ಲ ಒಂದೇ ನಾಣ್ಯದ ಬೇರೆ ಬೇರೆ ಭಾಗಗಳು. ಇವು ಆಗಬಾರ್ದು. ನಾವು Yes, ನಾನು ಶಾಂತಿಯಿಂದ ಒಂದು ಪ್ರಶ್ನೆ ಕೇಳ್ತೀನಿ. ಒಬ್ಬರನ್ನೊಬ್ರು ಸರ್, ಅರಿತುಕೊಂಡು ನಾನು ಕಲಿಬೇಕು. ನಮ್ಮ ಉಳಿದ ಗಣ್ಯರ ಹೋಗಿದ್ದ ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಪ್ರಕಾರ ಈ ಭಯೋತ್ಪಾದಕ ಚಟುವಟಿಕೆಗಳೇನು ನಿಲ್ಲದಕ್ಕೆ ಏನು ಮಾಡಬೇಕು ಸರ್? ನೀವು ಯಾವುದೋ ಕಮ್ಯುನಿಟಿಯನ್ನು ಬ್ಲೇಮ್ ಮಾಡ್ತಿದ್ದೀರಿ. ನಿಮ್ಮ ಉದ್ದೇಶ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನನಗೆ. ನನ್ನ ಉದ್ದೇಶ ಅತ್ಯಂತ ಸ್ಪಷ್ಟವಾಗಿದೆ. ಜಗತ್ತಲ್ಲಿ ಯಾವುದೇ ಕಮ್ಯುನಿಟಿಗಳು ಟೆರರಿಸಂ ಮಾಡ್ತಿದ್ರು ಅದನ್ನ ನಿಲ್ಲಿಸಬೇಕು. ಇನ್ನೊಬ್ಬರನ್ನ ಸಾಯಿಸೋದ್ರಿಂದ ಯಾವುದೇ ಲಾಭಗಳು ಆಗಲ್ಲ. ಸೌಹಾರ್ದಯುತವಾಗಿ ಶಾಂತಿಯಿಂದ ಬದುಕುವಂಥದ್ದನ್ನು ನಾವೆಲ್ಲರೂ ಕಲಿಬೇಕು. ನಾವು ಒಂದು ಧರ್ಮ ಇನ್ನೊಂದು ಧರ್ಮದಕ್ಕಿಂತ ಬಹಳ ಚೆನ್ನಾಗಿದೆ, ತುಂಬ ಒಳ್ಳೇದಿದೆ ಅನ್ನೋ ಹುಚ್ಚುಗಳನ್ನು ನಾವು ಬಿಡಬೇಕು. ಹಾಗೆ ದೇಶಗಳು ಇದನ್ನು ಬಿಡಬೇಕಾಗತ್ತೆ. ಇದು ಈ ಮಾತು ನಿಮಗೂ ಅನ್ವಯ ಆಗುತ್ತೆ, ನನಗೂ ಈ ಮಾತು ಸಂಘ ಪರಿವಾರದಾಗ ಅನ್ವಯ ಆಗುತ್ತೆ, ಈ ಮಾತು ಯಾರು ಬಜರಂಗ್ ದಳಕ್ಕೆ ಅನ್ವಯ ಆಗುತ್ತೆ, ಈ ಮಾತು ಶ್ರೀರಾಮ ಸೇನೆಗೆ ಅನ್ವಯ ಆಗುತ್ತೆ. ನನಗಂತೂ ನಿಶ್ಚಿತವಾಗಿ ಅನ್ವಯ ಆಗುತ್ತೆ. ದೇಶಗಳು ಕೂಡ ಈಗ ಹೇಗೆ ಒಬ್ಬ ವ್ಯಕ್ತಿ ನಾನು ಬಹಳ ಗ್ರೇಟು, ನನ್ನ ಹತ್ರ ಸ್ಟ್ರೆಂತ್ ಇದೆ ಅಂತ ಮೆರಿಬಾರ್ದು, ಹಾಗೆ ದೇಶಗಳು ಮೆರಿಬಾರ್ದು, ಧರ್ಮಗಳು ಮತ್ತು ಅದರ ಹುಚ್ಚೆತ್ಕೊಂಡಂತ ಟೆರರಿಸ್ಟ್ ಗ್ರೂಪ್ಗಳು ಮತ್ತು ಅತ್ಯಂತ ಇಸಮ್ನಿಂದ ಬೆನ್ನ ಹತ್ತಿದಂತ ಅಂದ್ರೆ ಕಮ್ಯುನಿಸ್ಟ್ ಅಂತ ಇಸಮ್ಗಳು ಕೂಡ ನಾವೇ ಹೇಳೋ ಸತ್ಯ ಅನ್ಕೊಂಡನೂ ಹೋಗಬಾರ್ದು. ಈ ರೆಡ್ ಟೆರರಿಸಂ ಮತ್ತು ರಿಲಿಜಿಯಸ್ ಟೆರರಿಸಂ ಎಲ್ಲಾ ಟೆರರಿಸಂ ಅಷ್ಟೇ ಡೇಂಜರಸ್. ಇತ್ತೀಚೆಗೆ ಕೂಡ ನಕ್ಸಲ್ ಹೆಸರಿನಲ್ಲಿ ದೇಶದಲ್ಲಿ ಅಶಾಂತಿಯನ್ನ, ನೋವನ್ನ, ಸಾವನ್ನ ಇದನ್ನೆಲ್ಲ ಮಾಡ್ತಿರೋದು ಅತಿಯಾದ ಇಸಮ್ಗಳು. ಎಲ್ಲ ಇಸಮ್ ಒಂದು ನಾವು ಎಲ್ಲರೂ ಯೋಚನೆ ಮಾಡಬೇಕಾದ ಪ್ರಶ್ನೆ ಏನು ಅಂದರೆ, ಫಸ್ಟು ಮಾನವ ಕುಲ ಮನುಷ್ಯ ಜನ್ಮ ಉಳಿಬೇಕು ಅಂತಂದರೆ ನಾವು ಪ್ರಾಣಿಗಳ ಥರ ಬದುಕಬಾರ್ದು. ಪ್ರಾಣಿಗಳು ತಮ್ಮ ಬದುಕಿಗೋಸ್ಕರ ಇನ್ನೊಂದು ಪ್ರಾಣಿನ ತಿಂದು ಬದುಕ್ತವೆ. ಆದರೆ ಅದಕ್ಕೆಲ್ಲದಕ್ಕಿಂತ ಶ್ರೇಷ್ಠವಾದ ಪ್ರಾಣಿ ಮನುಷ್ಯ ಪ್ರಾಣಿ. ಆ ಮನುಕುಲವನ್ನು ಒಳ್ಳೆದಕ್ಕೆ ಉಪಯೋಗಿಸ್ಕೋಬೇಕೇ ಹೊರತು ಅದನ್ನು ಒಂದು ಭಯೋತ್ಪಾದನೆ ಸೃಷ್ಟಿ ಮಾಡೋಕ್ಕೋ ಅಥವಾ ಭಯೋತ್ಪಾದನೆ ಯಾವುದೋ ಒಂದು ಧರ್ಮ ಉಳಿಸ್ಲಿಕ್ಕೋ ನಾನು ವಾಮನಾಚಾರ್ಯ ಅವ್ರದ್ದು ಒಂದು ಎಂಡಾಸ್ ಮಾಡ್ತೀನಿ. ಎಲ್ಲ ಧರ್ಮಗಳಲ್ಲೂ ಇದ್ದಾವೆ ಅಂತ ಒಪ್ಕೊಂಡ್ರಲ್ಲ, ಅದು ನನಗೆ ಖುಷಿ ಕೊಡೋಂಥ ವಿಚಾರ. ಹಿಂದೂ ಧರ್ಮದಲ್ಲೂ ಇದ್ದಾರೆ ಭಯೋತ್ಪಾದಕರು, ಮತ್ತೆ ಕಮ್ಯುನಿಸ್ಟ್ ಅವ್ರು ಹೇಳಿದ ಧರ್ಮದಲ್ಲಿ ಭಯೋತ್ಪಾದಕರು ಇರಕ್ಕೆ ಸಾಧ್ಯ ಇಲ್ಲ. ಒಂದ್ ನಿಮಿಷ ನಾನು ಅದಕ್ಕೆ ಅವರು ಶ್ರೀರಾಮ ಎಲ್ಲ ಅಂತ ಹೇಳಿದಾಗ ಹೌದು ನನ್ನನ್ನು ಸೇರಿಸ್ಕೊಂಡು ಅಂತ ಹೇಳಿದ್ರು. ಇರಬಾರ್ದು, ಅದನ್ನೇ ಈಗ ನೀವು ಇರಬಾರ್ದು ಅಂತಂದ್ರೆ ಒಂದ್ ನಿಮಿಷ ಇರಬಾರ್ದು ಅಂತಂದ್ರೆ ಇರಬಹುದು ಅಂತ ಅರ್ಥ. ಹಾಗಾಗಿ ಏನಾಗ್ತದೆ ಸರ್, ನಮ್ಮ ಧರ್ಮ ನಮಗ್ ಶ್ರೇಷ್ಠ ಅಂತ ಕಾಣಿಸ್ಕೊಂಡಾಗ ನಾವು ಮಾಡೋ ಕೆಲಸಗಳೆಲ್ಲ ತಪ್ಪಾಗಿ ಕಾಣಲ್ಲ. ಇನ್ನೊಬ್ಬರಿಗೆ ಹೇಳಿದ್ರ ಬಗ್ಗೆ ಲಂಡನ್ ಪ್ರತಿನಿಧಿ ಹೇಳಿದ್ರ ಬಗ್ಗೆ ಒಂದು ಬಹಳ ಪ್ರಮುಖವಾದಂತ ಅಂಶ ಇದೆ. ಅಲ್ಲಿ ಯಾಕೆ ಈ ಭಯೋತ್ಪಾದಕ ಕೃತ್ಯ ನಡೆದಿದೆ ಅಂತಂದ್ರೆ, ಕೆಲವೇ ದಿನಗಳಲ್ಲಿ ಚುನಾವಣೆ ಬರಲಿದೆ. ಆ ಚುನಾವಣೆಯ ಫಲಿತಾಂಶವನ್ನ ಪೂರ್ತಿಯಾಗಿ ವಿರೂಪಗೊಳಿಸಬೇಕು ಅನ್ನುವಂಥ ಉದ್ದೇಶ ಇದ್ರ ಹಿಂದೆ ಇದೆ. ಫ್ರಾನ್ಸ್ನ ಮೇಲೆ ಭಯೋತ್ಪಾದನೆ ಆಗಿದ್ದು ಕೂಡ ಆ ಚುನಾವಣೆ ಇನ್ನೇನು ಕೆಲವೇ ತಿಂಗಳಲ್ಲಿ ಬರಲಿದೆ ಅನ್ನೋವಾಗ, ಇಲ್ಲದೆ ಇದ್ರೆ ಅಲ್ಲಿ ಎಡಪಂಥೀಯ ಅಧ್ಯಕ್ಷರು ಆಯ್ಕೆ ಆಗುವಂಥದ್ದನ್ನು ತಪ್ಪಿಸ್ಬೇಕು ಅನ್ನೋದು ಕೂಡ ಒಂದು ಉದ್ದೇಶ ಅದರಿಂದ ಇತ್ತು ಅನ್ನೋಂಥದ್ದು. ಈಗ ಅದೇ ಮ್ಯಾಂಚೆಸ್ಟರ್ನಲ್ಲೇ ಆಗಲಿ ಅಥವಾ ಲಂಡನ್ನಲ್ಲೇ ಆಗಲಿ ನೆಕ್ಸ್ಟ್ ಮಂತ್ 8ನೇ ತಾರೀಕು ಚುನಾವಣೆಗಳು ಇರೋದ್ರಿಂದ ಎಲ್ಲೋ ಒಂದು ಕಡೆ ಇದು ಚುನಾವಣೆಗಳಿಗೆ ತಡೆ ಒಡ್ಡುವಂತಹ ಪ್ರಯತ್ನ ಅಂತಲೂ ಅನ್ನಿಸ್ತದೆ. ಆದರೆ ನಾವು ಎಲ್ಲೇ ಆಗಿರಲಿ, ಯಾವುದೇ ರಾಷ್ಟ್ರದಲ್ಲಾಗಲಿ, ಭಾರತದಲ್ಲಾಗಲಿ ಅಥವಾ ಇನ್ನೊಂದು ಕಡೆ ಆಗಲಿ ಇನ್ನೊಂದು ಕಡೆ ಆಗಲಿ, ಟೆರರಿಸಮನ್ನು ಎನ್ಕರೇಜ್ ಮಾಡಬಾರ್ದು. ಅದನ್ನು ಮಾಡಿ ಸಮಾಜವನ್ನು ನಾಶ ಮಾಡುವತ್ತ ಹೋಗಬಾರ್ದು. ಅದಕ್ಕೆ ಪೂರಕವಾಗಿ ಸಪೋರ್ಟು ಸಹ ಮಾಡಬಾರ್ದು. ಯಾಕೆಂದರೆ ಅವನೊಬ್ಬ ಭ್ರಷ್ಟ ಅಂತ ಹೇಳಿದಾಗ ತಬ್ಕೊಳ್ಳೋದು ಬಹಳ ಇನ್ನೊಂದು ಸಮಯದಲ್ಲಿ ನಮಗೆ ಅದು ಪೂರಕವಾಗುತ್ತೆ. ಅದರಿಂದ ಇದೇನು ನಡೆದಿದೆಯೋ ಅದು ತಪ್ಪಿದೆ. ಇದಕ್ಕೆ ಯಾರೇ ಆಗಿರಲಿ ಇಂತಹ ಒಂದು ಭಯೋತ್ಪಾದನೆ ಇರಬಾರ್ದು. ಅದರಲ್ಲಿ ಸಾಮಾನ್ಯ 2 ಚಿಕ್ಕ ಮಕ್ಕಳು ಸತ್ತಿದ್ದಾರೆ ಅಂತ ಹೇಳ್ತಾರೆ. ದೊಡ್ಡವರು 20 ಜನ ಸತ್ತಿದ್ದಾರೆ. ಸುಮಾರು 16 ವರ್ಷದ ಒಳಗಿನವರೇ 12 ವರ್ಷದ 2 ಮಕ್ಕಳು ಸತ್ತಿದ್ದಾರೆ. ಧರ್ಮ ಅನ್ನೋದಿದೆಯಲ್ಲ, ನೀವು ಧರ್ಮ ಅನ್ನುವ ಶಬ್ದ ಸಂಸ್ಕೃತ ಶಬ್ದದ ಮೂಲಧಾತ ದೃ ಅಂದ್ರೆ ಬದುಕನ್ನ ಎತ್ತರಿಸುವಂತಹದ್ದು ಧರ್ಮ. ಆಯಾ ಕಾಲದಲ್ಲಿ ಬದುಕನ್ನ ಯಾವುದು ಎತ್ತರಿಸುತ್ತೋ ಅದು ಧರ್ಮ. ಆದರೆ ಇವತ್ತು ಧರ್ಮ ಅನ್ನುವುದು ಅಪೀಮಾಗಿದೆ. ಧರ್ಮ ಅನ್ನುವುದು ರಾಜಕೀಯ ಅಸ್ತ್ರ ಆಗಿದೆ.
ಧರ್ಮ ಅನ್ನುವುದು ರಕ್ತದ ಚೆಲ್ಲಾಟದ ಆಯುಧ ಆಗಿದೆ. ಇದು ಯಾವುದೇ ದೇಶದ ಯಾವುದೇ ಧರ್ಮವನ್ನು ಅವಲಂಬಿಸುವ ಜನ ಇದನ್ನು ಉಪಯೋಗಿಸ್ಕೊಳ್ಳದೆ ಬಿಟ್ಟಿಲ್ಲ. ಅವರು ಇವ್ರ ಕಡೆ ಕೈ ತೋರಿಸ್ತಾರೆ, ಇವರು ಅವ್ರ ಕಡೆ ಕೈ ತೋರಿಸ್ತಾರೆ. ಆದರೆ ಇದರ ಹಿಂದೆ ಕೆಲಸ ಮಾಡುವ ಮನಸ್ಸು ಇದೆಯಲ್ಲ, ಅದು ಮನುಷ್ಯ ವಿರೋಧಿಯಾದ ಮನಸ್ಸು. ಟ್ರಂಪ್ನಂದೂ ಕೂಡ ಮನುಷ್ಯ ವಿರೋಧಿಯಾದ ಮನಸ್ಸೇ. ಅದು ಯಾವನು ಕೂಡ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಅಮೇರಿಕದ ಇಡೀ ಇತಿಹಾಸವನ್ನು ಗಮನಿಸ್ತೋ ಯಾವುದು ಆರೋಗ್ಯಪೂರ್ವ ಮನಸ್ಸೇನಿದೆ, ಅಮೇರಿಕಾದ ಈ ರಾಜಕಾರಣ ಗಲ್ಫ್ನಲ್ಲಿ ನಡೆಸಿದ್ದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಹಾಗೆಯೇ ಇಡೀ ಭಯೋತ್ಪಾದಕ ಚಟುವಟಿಕೆಗೆ ನಾವು ಯಾರನ್ನಾದರೂ ಟೀಕಿಸೋಕೆ ಸಾಧ್ಯ ಇದ್ದರೆ ಅದು ಅಮೇರಿಕಾವನ್ನು ಮಾತ್ರ. ಅವರೇ ಪ್ರೋತ್ಸಾಹ ಮಾಡಿದ್ದು ಅನ್ನೋದು ನೆನಪಿನಲ್ಲಿ ಇಟ್ಕೋಬೇಕು. ಅದು ಹೇಗೆ ಬಳಕೆ ಆಯಿತು ಅನ್ನೋದು ಮುಂದಿನ. ಕಾಲ್ದೆರೆದು ಕದನಕ್ಕೆ ನಿಲ್ಲೋ ಪಾಕ್ ಸೇನೆಗೆ ಭಾರತದ ಸೇನೆ ತಕ್ಕ ಪ್ರತ್ಯುತ್ತರವನ್ನು ನೀಡಿದೆ. ಭಾರತದ ಸೇನೆ ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಧ್ವಂಸಗೊಳಿಸಿದೆ. ನೌಶೇರಾ ಸೆಕ್ಟರ್ನಲ್ಲಿ ನಡೆದಿರೋ ದಾಳಿಯ ವಿಡಿಯೋವನ್ನು ಸೇನೆ ಬಿಡುಗಡೆ ಮಾಡಿದೆ. ಪಾಕ್ಗೆ ತಕ್ಕ ಉತ್ತರ ನೀಡುವುದಕ್ಕೆ ಭಾರತ ಸೇನೆ ಸನ್ನದ್ಧವಾಗಿದೆ ಅಂತ ಮೇಜರ್ ಜನರಲ್ ಅಶೋಕ್ ನರೂಲಾ ಹೇಳಿದ್ದಾರೆ. ಆದರೆ ಪಾಕಿಸ್ತಾನ ನಮ್ಮ ಮೇಲೆ ಯಾವ ದಾಳಿಯೂ ನಡೆದಿಲ್ಲ ಅಂತಿದೆ. ಪಾಕಿಸ್ತಾನದ ಸೇನಾ ನೆಲೆ ಧ್ವಂಸಗೊಳಿಸಿದ ಭಾರತ ಸೇನೆ. ಪಾಕ್ ದಾಳಿಗೆ ಪ್ರತ್ಯುತ್ತರ ನೀಡಲು ಭಾರತೀಯ ಸೇನೆ ಸನ್ನದ್ಧ. ಅಂತಾರಾಷ್ಟ್ರೀಯ ಗಡಿರೇಖೆಯನ್ನ ಉಲ್ಲಂಘಿಸಿ ಭಾರತದ ಗಡಿಯೊಳಕ್ಕೆ ನುಸುಳುತ್ತಿರುವ ಪಾಕಿಸ್ತಾನಕ್ಕೆ ಭಾರತ ಪ್ರತ್ಯುತ್ತರ ನೀಡಿದೆ. ನೌಶೇರಾ ಸೆಕ್ಟರ್ನ ಪಾಕಿಸ್ತಾನದ ಸೇನಾ ನೆಲೆಯನ್ನ ಭಾರತೀಯ ಸೇನೆ ಧ್ವಂಸಗೊಳಿಸಿದೆ. ಭಾರತೀಯ ಸೇನೆ ಕ್ಷಿಪಣಿಗಳ ಮೂಲಕ ಪಾಕ್ ಸೇನಾ ನೆಲೆಯ ಮೇಲೆ ದಾಳಿ ನಡೆಸಿದ 30 ಸೆಕೆಂಡ್ಗಳ ವಿಡಿಯೋವನ್ನ ಸೇನೆ ಬಿಡುಗಡೆ ಮಾಡಿದೆ. ಇಂದು ಸುದ್ದಿಗೋಷ್ಠಿ ನಡೆಸಿದ ಮೇಜರ್ ಜನರಲ್ ಅಶೋಕ್ ನರೂಲ್ ಪಾಕ್ ಗಡಿ ನುಸುಳುವಿಕೆಗೆ ಪ್ರೇರಣೆಯನ್ನ ನೀಡ್ತಾ ಇದೆ. ಪಾಕ್ ಸೇನಾ ನೆಲೆಗಳು ನುಸುಳುಕೋರರಿಗೆ ನೆರವಾಗ್ತಿವೆ. ಅವುಗಳ ಮೇಲೆ ದಾಳಿ ನಡೆಸುವ ಮೂಲಕ ಸಾಕಷ್ಟು ಹಾನಿಯನ್ನ ಉಂಟು ಮಾಡಲಾಗಿದೆ. ಅಕ್ರಮ ಗಡಿ ನುಸುಳುವಿಕೆಯನ್ನ ತಡೆಯಲಾಗಿದೆ. ಗಡಿ ನಿಯಂತ್ರಣ ರೇಖೆಯಲ್ಲಿ ಭಾರತ ಪ್ರಬಲವಾಗಿದೆ ಅಂತ ಅಭಿಪ್ರಾಯಪಟ್ಟರು. ಭಯೋತ್ಪಾದನೆ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಅಂತ ವಿವರಣೆ ನೀಡಿದರು. ಹೆಚ್ಚುತ್ತಿರುವ ಅಕ್ರಮ ನುಸುಳುವಿಕೆಯಿಂದಾಗಿ ಕಾಶ್ಮೀರದ ಯುವಕರ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿದೆ. ಇದನ್ನ ತಡೆಯುವ ಸಲುವಾಗಿ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇರುವ ಗಲಭೆಗಳು ಹಾಗೂ ನುಸುಳುವಿಕೆಗಳನ್ನ ನಿಯಂತ್ರಣಕ್ಕೆ ತರಬೇಕಾಗಿದೆ ಅಂತ ಅಶೋಕ್ ನರೂಲ್ ಅಭಿಪ್ರಾಯಪಟ್ಟರು. ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನ ಕಾಪಾಡುವ ಸಲುವಾಗಿ ಭಯೋತ್ಪಾದನೆ ನಿಗ್ರಹ ಕಾರ್ಯಾಚರಣೆ ಕೈಗೊಂಡಿದೆ ಅಂತ ಹೇಳಿದರು. ಇದೇ ವೇಳೆ ಕಳೆದ 21ರಂದು ಭಾರತೀಯ ಸೇನೆ ಜಮ್ಮು ಕಾಶ್ಮೀರದ ನೌಗಾಮ್ ಸೆಕ್ಟರ್ನಲ್ಲಿ 4 ಉಗ್ರರನ್ನ ಹತ್ಯೆಗೈದಿರುವ ಬಗ್ಗೆ ಮಾಹಿತಿ ನೀಡಿದರು. ಮೇ 1ರಂದು ಪಾಕಿಸ್ತಾನ ಗಡಿ ರಕ್ಷಣಾ ಪಡೆ ಭಾರತದ ಗಡಿಯೊಳಗೆ ಪ್ರವೇಶ ಮಾಡಿತ್ತು. ಅಲ್ಲದೆ ಭಾರತೀಯ ಬೆಂಗಾವಲು ಪಡೆಯ ಮೇಲೆ ದಾಳಿ ನಡೆಸಿ 2 ಸೈನಿಕರನ್ನ ಹತ್ಯೆ ಮಾಡಿತ್ತು. ಶಿರವನ್ನು ಕತ್ತರಿಸಿ ದುಷ್ಟತನವನ್ನ ಮೆರೆದಿತ್ತು. ಈ ಬೆನ್ನಲ್ಲೇ ಭಾರತ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರದ ಕ್ರಮಕ್ಕೆ ಮುಂದಾಗಿದೆ. ಆದರೆ ಭಾರತ ದಾಳಿ ನಡೆಸಿದೆ ಅನ್ನುವುದನ್ನ ಪ್ರತಿ ಬಾರಿಯಂತೆ ಈಗಲೂ ಪಾಕಿಸ್ತಾನ ತಿರಸ್ಕರಿಸಿದೆ. ಪ್ರದೀಪ್ ಮಾಲ್ಗುಡಿ, ನ್ಯಾಷನಲ್ ಡೆಸ್ಕ್, ಸುದ್ದಿ ಟಿವಿ. ಈ ವರ್ಷದ ಈ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಹಿಮ ಕರಗಿದಾಗ ಇನ್ಫಿಲ್ಟ್ರೇಷನ್ ಏನಿದೆ, ಭಯೋತ್ಪಾದಕರು ಭಾರತದ ಒಳಗಡೆ ಬರುವ ಕಾಲ ಇದು. ಆವಾಗ ಅಲ್ಲಿರುವ ಪಾಕಿಸ್ತಾನದ ಸೈನ್ಯ ಇದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅಂದರೆ ಒಂದು ಕಡೆ ಪಾಕಿಸ್ತಾನದ ಸೈನ್ಯ ಭಾರತದ ಗಡಿ ಭದ್ರತಾ ಪಡೆಗಳ ಮೇಲೆ ದಾಳಿ ನಡೆಸ್ತಾ ಈ ಕಡೆ ಇನ್ಫಿಲ್ಟ್ರೇಷನ್ ನಡೀತಾ ಇರುತ್ತೆ. ಅದಕ್ಕೆ ಉತ್ತರ ಕೊಡುವ ದೃಷ್ಟಿಯಲ್ಲಿ ಎಸ್ ಮಾಡಿದ್ದು. ಅದರ ಜೊತೆಗೆ ಕೆಲವು ದಿನಗಳ ಹಿಂದೆ 2 ಭಾರತೀಯ ಸೈನಿಕರೇನಿದ್ದಾರೆ ಅವ್ರ ಮೇಲೆ ಅಪ್ರಚೋದಿತವಾದ ದಾಳಿಯನ್ನು ಮಾಡಿ ಅವ್ರ ಶಿರವನ್ನು ತೆಗೆದುಕೊಂಡು ಹೋಗಲಾಗಿತ್ತು. ಅದಕ್ಕೆ ಪ್ರತ್ಯುತ್ತರ ಕೊಡುವುದಕ್ಕೆ ಭಾರತೀಯ ಸೈನ್ಯ ಇವತ್ತು ಮಾಡಿದೆ. ಇದಕ್ಕೇನು ವಿಭಿನ್ನ ಅಭಿಪ್ರಾಯ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ರೆ ಅದರಿಂದ ಚರ್ಚೆಯ ಅಗತ್ಯ ಕೂಡ ಇಲ್ಲ. ಎಸ್, ಮುಂದಿನ ಸುದ್ದಿ ತರೋಣ. ಭಾರತೀಯ ವಾಯುಪಡೆಯ ಸುಖೋಯ್ 30 ಯುದ್ಧ ವಿಮಾನ ಉತ್ತರ ಅಸ್ಸಾಂನ ತೇಜ್ಪುರ್ ಬಳಿ ಸಂಪರ್ಕ ಕಳೆದುಕೊಂಡು ನಾಪತ್ತೆಯಾಗಿದೆ. ರಷ್ಯಾ ನಿರ್ಮಿತ ಯುದ್ಧ ವಿಮಾನ ಅಸ್ಸಾಂನ ಸಲೋನಿಬರಿಯಿಂದ ಇಂದು ಬೆಳಗ್ಗೆ 10:30ಕ್ಕೆ ಹಾರಾಟ ಆರಂಭಿಸಿತ್ತು. ಆದರೆ ಕೆಲ ಹೊತ್ತಿನಲ್ಲಿ ಸಂಪರ್ಕ ಕಡಿದುಕೊಂಡಿದೆ. ಇದರಲ್ಲಿ 2 ಪೈಲಟ್ಗಳಿದ್ದರು. ಸುಖೋಯ್ ಯುದ್ಧ ವಿಮಾನಗಳಲ್ಲಿ ಕಳೆದ ಕೆಲವು ವರ್ಷಗಳಿಂದ ತಾಂತ್ರಿಕ ತೊಂದರೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇವೆ. 2009ರಿಂದ ಇದುವರೆಗೆ ಒಟ್ಟು 7 ಸುಖೋಯ್ 30 ವಿಮಾನಗಳು ಪತನ ಆಗಿವೆ. ಎಸ್, ಇದ್ರ ಬಗ್ಗೆನೂ ನಾವೇನು ಚರ್ಚೆ ಮಾಡೋದು. ಸುಖೋಯ್ ಬಗ್ಗೆ ಅನುಮಾನಗಳು ಇವೆ. ಮುಂದಿನ ಸುದ್ದಿ ಅಂತ ನೋಡೋಣ. ಮುಂದಿನ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಉಸ್ತುವಾರಿ KC ವೇಣುಗೋಪಾಲ್ ನಡೆಸ್ತಾ ಇರೋ ಜಿಲ್ಲಾ ಸಂಘಟನಾ ಸರಣಿ ಸಭೆ 2ನೇ ದಿನ ಕೂಡ ಮುಂದುವರಿತು. KPCC ಕಚೇರಿಯಲ್ಲಿ ನಡೀತಾ ಇರುವ ಸಭೆಯಲ್ಲಿ ಇವತ್ತು ಕಲಬುರಗಿ ವಿಭಾಗದ 6 ಜಿಲ್ಲಾ ಘಟಕಗಳ ಮುಖಂಡರ ಜೊತೆ ವೇಣುಗೋಪಾಲ್ ಚರ್ಚೆ ನಡೆಸಿದರು. ಈ ವೇಳೆ ವೇಣುಗೋಪಾಲ್ ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳ ಗೊಂದಲಗಳಿಗೆ ಹೆಚ್ಚು ಗಮನ ಕೊಟ್ಟು ಗೊಂದಲವನ್ನು ಬಗೆಹರಿಸುವುದಕ್ಕೆ ಯತ್ನ ನಡೆಸಿದರು. 6 ಜಿಲ್ಲೆಗಳ ಮುಖಂಡರ ಜೊತೆ ವೇಣುಗೋಪಾಲ್ ಸಮಾಲೋಚನೆ.
ಪಕ್ಷ ಸಂಘಟನೆ ಜೊತೆ ಮುಂದಿನ ಚುನಾವಣೆ ತಯಾರಿ ಬಗ್ಗೆ ಚರ್ಚೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಕಲಬುರಗಿ ವಿಭಾಗದ 6 ಜಿಲ್ಲೆಗಳ ಮುಖಂಡರ ಜೊತೆ ಸಮಾಲೋಚನಾ ಸಭೆ ನಡೆಸಿದ್ರು. ಕಲಬುರಗಿ, ಬಳ್ಳಾರಿ, ಕೊಪ್ಪಳ, ಯಾದಗಿರಿ, ರಾಯಚೂರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಶಾಸಕರು, ಜಿಲ್ಲಾ ಪದಾಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಪಕ್ಷ ಸಂಘಟನೆ, ಮುಂದಿನ ಚುನಾವಣೆಗೆ ತಯಾರಿ, ಪಕ್ಷದ 4 ವರ್ಷದ ಸಾಧನೆಗಳನ್ನು ಜನತೆಗೆ ತಲುಪಿಸುವ ಬಗ್ಗೆ ಅಗತ್ಯ ಸಲಹೆ ಸೂಚನೆಗಳನ್ನು ಮುಖಂಡರಿಗೆ ನೀಡಿದ್ರು. ಇದೇ ವೇಳೆ ಬಳ್ಳಾರಿ ಜಿಲ್ಲೆಯಲ್ಲಿ ಚುನಾವಣಾ ಅಖಾಡಕ್ಕೆ ಜನಾರ್ದನ್ ರೆಡ್ಡಿ ಇಳಿಯುವ ಸಾಧ್ಯತೆ ಇರುವುದರಿಂದ ಪಕ್ಷಕ್ಕೆ ಹಿನ್ನಡೆಯಾಗುವ ಆತಂಕವನ್ನ ಜಿಲ್ಲಾ ಮುಖಂಡರು ವೇಣುಗೋಪಾಲ್ ಮುಂದೆ ತೋಡಿಕೊಂಡ್ರು. ಈ ವೇಳೆ ವೇಣುಗೋಪಾಲ್, ಜನಾರ್ದನ ರೆಡ್ಡಿಯಿಂದ ಪಕ್ಷಕ್ಕೆ ಯಾವುದೇ ತೊಂದರೆಯಾಗಲ್ಲ, ಅದರ ಬಗ್ಗೆ ಚಿಂತಿಸದೆ ಪಕ್ಷ ಸಂಘಟನೆಯಲ್ಲಿ ತೊಡಗುವಂತೆ ಬಳ್ಳಾರಿ ಮುಖಂಡರಿಗೆ ಸೂಚಿಸಿದ್ರು. ಇನ್ನು ಕೊಪ್ಪಳದಲ್ಲಿ ತಲೆದೂರಿರುವ ವಲಸಿಗ ಮತ್ತು ಮೂಲ ಕಾಂಗ್ರೆಸ್ಸಿಗರ ನಡುವಿನ ಭಿನ್ನಾಭಿಪ್ರಾಯಗಳ ಬಗ್ಗೆಯೂ ವೇಣುಗೋಪಾಲ್ ಗಮನಕ್ಕೆ ಬಂತು. ಈ ವಿಚಾರದಲ್ಲೂ ವೇಣುಗೋಪಾಲ್ ಕೆಲವು ಸೂಚನೆ ನೀಡಿ ಗೊಂದಲ ಬಗೆಹರಿಸಿದ್ರು ಎನ್ನಲಾಗಿದೆ. ಇಲ್ಲ, ಕೊಪ್ಪಳ ಜಿಲ್ಲೆಗೆ ಸಂಬಂಧಿಸಿದಂತೆ ಮುಂದಿನ ಚುನಾವಣೆಯಲ್ಲಿ ಮತ್ತು ಈಗಿನ ಸಂಘಟನೆ ವಿಚಾರದಲ್ಲಿ ಚರ್ಚೆ ಮಾಡಿದ್ವಿ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಎಲ್ಲೂ ಮುಂದಿನ 2018ರ ಚುನಾವಣೆಯಲ್ಲಿ ನಮ್ಮ ಸರ್ಕಾರದ ಸಾಧನೆ, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಜನಪರವಾದಂಥ ಕಾರ್ಯಕ್ರಮಗಳನ್ನು ಮಾಡಿದೆ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿ ನಮ್ಮ ಜಿಲ್ಲೆಯಲ್ಲಿರುವಂಥ 5 ವಿಧಾನಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅನ್ನೋ ಮಾತನ್ನು ಹೇಳ್ತೇನೆ. ಇನ್ನು ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಸೂಚನೆಯ ಅನ್ವಯ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಇಂದು ದೆಹಲಿಯಲ್ಲಿ ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ಚರ್ಚಿಸಿದ್ರು. ಬೆಳಗಾವಿ ಜಿಲ್ಲಾ ಘಟಕದ ಗೊಂದಲವನ್ನ ರಾಹುಲ್ ಗಾಂಧಿ ಗಮನಕ್ಕೆ ತಂದ್ರು. ಯಮಕನಮರಡಿ ಕ್ಷೇತ್ರದಿಂದ ಸ್ಪರ್ಧೆ ವಿಚಾರ ಕೂಡ ಚರ್ಚಿಸಿದ್ರು. ಈ ವೇಳೆ ರಾಹುಲ್ ಗಾಂಧಿ ಮುಂಬರುವ ಚುನಾವಣೆಯಲ್ಲಿ ಟಿಕೆಟ್ ನೀಡುವ ಭರವಸೆ ನೀಡಿ ಕಳಿಸಿದ್ರು. ರಾಹುಲ್ ಗಾಂಧಿ ಅವರನ್ನ ಮುಂಚೆ ಭಾಳ ದಿನಗಳಿಂದ ಭೇಟಿಯಾಗಬೇಕಂತ ಒಂದು ಉದ್ದೇಶ ಇತ್ತು, ಆದರೂ ಕೂಡ ಅದು ಭೇಟಿಯಾಗಲಿಕ್ಕೆ ಆಗಿರಲಿಲ್ಲ. ಇವತ್ತು ಭೇಟಿಯಾಗಿದ್ದೇವೆ. ಸೊ ವಿಶೇಷವಾಗಿ ಬರುವಂಥ 18ರ ಚುನಾವಣೆ ಮತ್ತು ನಮ್ಮ ಜಿಲ್ಲೆಯ ಸಮಸ್ಯೆಗಳ ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ. ಒಟ್ಟಾರೆಯಾಗಿ ಅವರು ತಾವು ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಬೇಕು, ಬರುವ ಚುನಾವಣೆಯಲ್ಲಿ ತಿಳಿದಾರೆ, ನಾವು ಮಾಡಲಿಕ್ಕೆ ತಯಾರಿದ್ದೀವಿ. ಮತ್ತು ಹೇಳಿದ್ದೀನಿ, ಅವ್ರು ಕಳೆದ ಚುನಾವಣೆಯಲ್ಲಿ ಕೂಡ ನಾವು ಮಾಡಿದ್ದೀನಿ. ಅದೇ ರೀತಿ ಕೂಡ ಈ ಚುನಾವಣೆಯಲ್ಲಿ ಕೂಡ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತು ಅಂತ ಹೇಳಿದ್ದೀವಿ. ಇನ್ನು ಜಿಲ್ಲಾ ಸಂಘಟನಾ ಸಭೆ ನಡೆಸುತ್ತಿರೋ ತಮ್ಮ ಓಡಾಟಕ್ಕೆ ನೀಡಿದ ಸರ್ಕಾರಿ ಕಾರನ್ನ ನಿರಾಕರಿಸುವ ಮೂಲಕ ವೇಣುಗೋಪಾಲ್ ಗಮನ ಸೆಳೆದ್ರು. ತಾವು ಪಕ್ಷದ ಕೆಲಸಕ್ಕೆ ಬಂದಿರೋದ್ರಿಂದ ಸರ್ಕಾರದಿಂದ ನೀಡಲಾಗಿದ್ದ ಫಾರ್ಚುನರ್ ಕಾರನ್ನ ವಾಪಸ್ ಮಾಡಿ ಕೆಪಿಸಿಸಿ ಅಧ್ಯಕ್ಷರು ಇನೋವಾ ಕಾರನ್ನೇ ಓಡಾಡಲು ಬಳಕೆ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಖಡಕ್ ನಿಲುವಿನ ಸಂಘಟನಾ ಚತುರ ಕೆಸಿ ವೇಣುಗೋಪಾಲ್ ಪಕ್ಷದಲ್ಲಿ ಒಳಗೂ ಹೊರಗೂ ಗಮನ ಸೆಳೆದಿದ್ದಾರೆ. ಸರಣಿ ಸಭೆಗಳ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಮುಂಬರುವ ಚುನಾವಣೆಗೆ ಸಮರ್ಥವಾಗಿ ಅಣಿಗೊಳಿಸುತ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ರಮೇಶ್ ನಾಯ್ಕ್ ಜೊತೆ ಮಸೂದ್ ದೊಡ್ಡೇಬಾಗಿಲು, ಸುದ್ದಿ ಟಿವಿ. ಎಸ್, ಕೆಸಿ ವೇಣುಗೋಪಾಲ್ ಇನ್ನೂ 3 ದಿನಗಳ ಕಾಲ ಅವರು ಚರ್ಚೆ ಮಾಡಲಿದ್ದಾರೆ. ಆದರೆ ಕೇರಳದ ರಾಜಕಾರಣಿಗಳಿದಾರಲ್ಲ, ಅವರು ಎಷ್ಟು ಡಿಫ್ರೆಂಟ್ ಆಗಿರ್ತಾರೆ ನೋಡಿ. ಅದು ಬಿಕಾಸ್ ಅಲ್ಲಿಯ ವಾತಾವರಣ ಅಂತ ನನಗೆ ಅನಿಸುತ್ತೆ. ಅವರು ಸರ್ಕಾರಿ ಕಾರನ್ನ ನಿರಾಕರಿಸ್ಬಿಟ್ಟು ಕಾಂಗ್ರೆಸ್ ಅಧ್ಯಕ್ಷರ ಕಾರಣದಲ್ಲಿ ಹೋಗ್ತಾರೆ. ಅದು ಕೇರಳದ ಕಾಂಗ್ರೆಸ್ ಕಲ್ಚರ್, ಅದು ಕೇರಳದ ರಾಜಕಾರಣದ ಕಲ್ಚರ್. ಬಿಕಾಸ್ ಅದು ಎಡಪಕ್ಷದಿಂದ ಅವರಿಗೆ ಪ್ರಭಾವ ಆಗಿರ್ಬೋದೇನೋ. ಇದನ್ನು ವಾಮನಾಚಾರ್ಯ ಯಥಾ ಪ್ರಕಾರ ಡಿಲೈ ಮಾಡ್ತಾರೆ ಅನ್ನುವ ನಂಬಿಕೆ ಕೂಡ ನನಗಿದೆ. ಇರುವೆ ದಟ್ಸ್ ಪೊಲಿಟಿಕಲ್ ಕಲ್ಚರ್, ವಾಟ್ ಯು ಕಾಲ್, ಅದು ಭಾಳ ಮುಖ್ಯವಾದ ಅಂಥ ಒಂದು ಕಲ್ಚರ್ ಕೇರಳದಲ್ಲಿ ಇದೆ ಅಂತ. ಒಟ್ಟಾರೆ ಶಫೀವುಲ್ಲಾ, ಈ ಒಂದು ಏನು ಕಸರತ್ತು ನಡೀತಾ ಇದೆ ನಿಮ್ಗೆ ಅನಿಸುವ ಹಾಗೆ ಒಳಗಡೆ ಇರಬಹುದಾದ ಭಿನ್ನಾಭಿಪ್ರಾಯಗಳು ಈ ಒಂದು ಇದರಲ್ಲಿ ಮುಗಿಯುತ್ತೆ ಮತ್ತು ಈ ಮಾಸಾಂತ್ಯದ ಒಳಗಡೆ ಕೆಪಿಸಿ ಅಧ್ಯಕ್ಷರ ನೇಮಕ ಆಗುತ್ತೆ ಅಂತ ಅನ್ಸುತ್ತಾರೆ? ಮಾಸಾಂತ್ಯದ ಒಳಗೆ ಅದರ ಬಗ್ಗೆ ಅನೌನ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಇವರೇ ಇರ್ತಾರೋ ಅಥವಾ ಬೇರೆಯವ್ರು ಬರ್ತಾರೋ ಅದು ಗೊತ್ತಿಲ್ಲ. ಆದರೆ ಇಲ್ಲಿ ಖಂಡಿತವಾಗೂ ಇದು ಪಕ್ಷದ ಸಂಘಟನೆ ಬಗ್ಗೆ ಭಾಳ ಒತ್ತು ಕೊಟ್ಟು ಇವರು ಮಾಡ್ತಾ ಇದ್ದಾರೆ. ಆದರೆ ಹಿಂದಿನ ಏನು ಉಸ್ತುವಾರಿಗೂ ಇವರಿಗೂ ನೀವು ಡಿಫರೆನ್ಸ್ ಕಾಣುತ್ತೆ? ಖಂಡಿತವಾಗೂ ಅವರ ಅಪ್ರೋಚ್ ಅಲ್ಲಿ ಇವರ ಅಪ್ರೋಚ್ ಖಂಡಿತವಾಗೂ ಇದೆ. ಇವರು ಪಕ್ಷ ಬದ್ಧತೆಗಳಿದೆ ಇವರಲ್ಲಿ. ಅವರಲ್ಲಿ ಆ ಒಂದು ನಾಯಕತ್ವದ, ಹಿರಿಯ ನಾಯಕತ್ವದ ಇದಿತ್ತು ನಮ್ಮ ಹಿಂದಿನ ಇನ್ಚಾರ್ಜ್ಗಳು. ಇವರು ಪಕ್ಷದ ಏನು ಗ್ರಾಸ್ ರೂಟ್ ಲೆವೆಲಿಂದ ಯಾವ ರೀತಿ ಬೆಳಿಬೇಕು ಅನ್ನೋದನ್ನು ಅದು ಜನತೆಗೆ ಅಥವಾ ನಮ್ಮ ನಾಯಕರುಗಳಿಗೆ, ನಮ್ಮ ಕಾರ್ಯಕರ್ತರಿಗೆ ಹೇಳ್ಕೊಡ್ತಾ ಇದ್ದಾರೆ. ಅದರಿಂದ ಇವತ್ತು 2 ದಿವಸ ಆಗಿದೆ, ಇನ್ನೂ 2 ಡಿವಿಷನ್ ಉಳಿದಿದೆ. ತದನಂತರದಲ್ಲಿ ಬ್ಯಾಂಗ್ಳೂರು ಡಿವಿಷನ್ 25-26 ಬ್ಯಾಂಗ್ಳೂರು ಡಿವಿಷನ್ ಮುಗಿಸಿ ಬಹುಶಃ ಸಾಟರ್ಡೆ ನೈಟ್ ಇವರು ಇಲ್ಲಿಂದ ಪ್ರಯಾಣಿಸ್ಬೋದು. ಒಂದು ಇಡೀ ಕಾಂಗ್ರೆಸ್
ಒಳಗಡೆ ಇರಬಹುದಾದ ಅಲ್ಲಿ ಏನು ಈ ಕಟ್ಟಬೇಕಾದ್ರೆ ಇಟ್ಟಂಗಿಗಳಿರ್ತಾವೆ ಮಧ್ಯ ಸ್ವಲ್ಪ ಇಲ್ಲ, ಇದಕ್ಕೆ ಭಾಳ ಒಂದು ಪ್ರಾಮುಖ್ಯತೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇದಕ್ಕೆ ಮುಂಚೆ 4, 5, 6, 7, 8, 9ರವರೆಗೂ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ, ಯಾಕಂದರೆ 4 AICC ಸೆಕ್ರೆಟರಿಗಳಿದ್ದಾರೆ, ಒಂದೊಂದು ಡಿವಿಷನ್ಗೆ ಮೊದಲೇ ಹೋಗಿ ಅದನ್ನು ಪೂರ್ತಿ ಆ ಡಿವಿಷನ್ನಿನ ಚಿತ್ರವನ್ನು ಸ್ಟಡಿ ಮಾಡಿ ಅದನ್ನು ಮಾಹಿತಿ ಕೊಟ್ಟಿದ್ದಾರೆ. ಆ ಮಾಹಿತಿಯಲ್ಲಿ ಇರುವಂತಹ ನ್ಯೂನತೆಗಳೇನಿದೆಯೋ ಆ ನ್ಯೂನತೆಗಳನ್ನು ಇದನ್ನು ಒಬ್ಬೊಬ್ಬರಿಗೆ 1 to 1 ಹಿರಿಯ ನಾಯಕರು ಮಾತ್ರ, MLAs, ಮಿನಿಸ್ಟರ್ಸು, MPs, MP ಕ್ಯಾಂಡಿಡೇಟ್ಸ್, ಸತೀಶ್ ಜಾರಕಿಹೊಳಿ ಅವರಿಗೂ ಸಮಾಧಾನ ಆಗಿದೆ. ಹೌದು. ಈಗ ಯಾಕೆ ಅಂತ ಹೇಳಿದ್ರೆ ನೇರವಾಗಿ ಅವರು ಮತ್ತು ಅವ್ರ ಬ್ರದರಲ್ಲಿ ಏನು ಪ್ರಾಬ್ಲಮ್ ಇತ್ತು ಅದನ್ನು ವೇಣುಗೋಪಾಲ್ ಅವರು ಮಾತಾಡೋ ಸಮಯದಲ್ಲಿ ಅದನ್ನು ವ್ಯಕ್ತಪಡಿಸಿದಾಗ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಮಾತಾಡಿ ಇವರ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕಾಗಿ ಅವ್ರಿಗೆ ನೇರವಾಗಿ ಹೇಳಿದರು. ತತ್ಕ್ಷಣದಲ್ಲೇ ಅವರು ಸತೀಶ್ ಜಾರಕಿಹೊಳಿಯನ್ನು ಡೆಲ್ಲಿಗೆ ಬರೋದಕ್ಕೆ ಹೇಳಿದರು. ಇವರು ಡೆಲ್ಲಿಗೆ ಹೋಗಿದ್ದಾರೆ, ಆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಎಸ್ ವಾಮನಾಚಾರ್ಯ, ಏನಿ ಕಮೆಂಟ್ಸು? ಕಾಂಗ್ರೆಸ್ ಒಳಗಡೆ ಎಲ್ಲ ಸರಿಪಡಿಸ್ಕೊತಾ ಇದೆ, ನೀವು ಒಳಗಡೆ ಸರಿಪಡಿಸ್ಕೊಂಡಿದ್ರೆ ಇಲ್ಲ, ನನಗೇನು ಗೊತ್ತಿಲ್ಲ, ನೀವು ಹೇಳಿದ್ರೆ ನಂಬ್ತೀನಿ. ಕಾಂಗ್ರೆಸ್ನಲ್ಲಿ ನಡೀತಿರೋ ಬೆಳವಣಿಗೆ ರಾಜ್ಯ ದೃಷ್ಟಿಯಿಂದ ಒಳ್ಳೆಯದು. ಯಾವುದೇ ರಾಜಕೀಯ ಪಕ್ಷದಲ್ಲಿ ಒಳಗಡೆ ಡೆಮೋಕ್ರಸಿ, ಅಲ್ಲೊಂದಿಷ್ಟು ಶಿಸ್ತು ಇರಬೇಕು. ಇದು ಕೆಲವು ರಾಜ್ಯಗಳಲ್ಲಿ ವಿಶೇಷವಾಗಿದೆ. ನಮ್ಮಲ್ಲೂ ಕೂಡ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ, ಕೇರಳ ರಾಜ್ಯಗಳಲ್ಲಿ, ಇಡೀ ಕೇರಳ ರಾಜ್ಯದಲ್ಲಿ ಅದು ಕಮ್ಯುನಿಸ್ಟ್ ಇರಲಿ ಅಥವಾ ಕಾಂಗ್ರೆಸ್ ಇರಲಿ, ಅಲ್ಲಿ ಚುನಾವಣೆಗಳಿಗೆ ಈಗಲೂ ಕೂಡ ಹಣ ಖರ್ಚಾಗೋದು ಬಹಳ ಕಡಿಮೆ. ಈಗಲೂ ಕೂಡ ಅಂದರೆ ಇವತ್ತಿನ ಇಷ್ಟು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಕೂಡ ಕಮ್ಯುನಿಸ್ಟ್ರ ಬಗ್ಗೆ ನಮ್ಮದು ತಾತ್ವಿಕವಾದಂಥ ತೀವ್ರವಾದ, ಆದರೆ ಅವ್ರ ಒಳ್ಳೆತನ, ಅವ್ರದ್ದು ಕಮಿಟ್ಮೆಂಟು ಮತ್ತು ಅವರ ಸರಳತನ. ನಾನು ಒಂದು ಸಲ ವೆಸ್ಟ್ ಬೆಂಗಾಲದ ಕಮ್ಯುನಿಸ್ಟ್ ಆಫೀಸಿಗೆ ಹೋಗಿದ್ದೆ. ನನಗೆ ಈಗಲೂ ನೆನಪಿದೆ, ಅಲ್ಲಿ ಹಿರಿಯ ಅಂದರೆ ನಾಯಕರು ಕೂಡ ಸಾದಾ ಹವಾಯಿ ಚಪ್ಪಲ್ ಹಾಕ್ಕೊಂಡಿರ್ತಾರೆ, ಒಂದು ಚೀಲ ಜೋತ್ ಬಿಟ್ಕೊಂಡಿರ್ತಾರೆ, ಅಲ್ಲೇ ಆಫೀಸಲ್ಲೇ ಇರ್ತಾರೆ. ಇಷ್ಟು ಸಾದಾ ಮತ್ತು ಸರಳ ಜೀವನವನ್ನು ನಮಗೆ ನೋಡಿದ ಮೇಲೆ ರಾಜಕೀಯದಲ್ಲಿ ಹಿಂಗೂ ಇರೋಕ್ಕೆ ಸಾಧ್ಯನಾ ಅನ್ನೋ ಅಷ್ಟು ಮಾಡೆಲ್ ನನಗೆ ಜೀವನದಲ್ಲಿ ಕಮ್ಯುನಿಸ್ಟ್ ಬಗ್ಗೆ ಅಷ್ಟೊಂದು ಇಂಪ್ರೆಷನ್ ಆಗಿದೆ. ಯಾಕೆ ನಿಮ್ಗೆ ಹೇಳ್ತೀನಿ ಕೇಳಿ, ಈಗ BJP ಸೈದ್ಧಾಂತಿಕವಾಗಿ ನಮ್ಮಂಥವ್ರು ವಿರೋಧ ಮಾಡ್ಬೋದು, ನಿಮ್ಮ ಒಳ್ಳೆತನ ನೋಡಿ ನನಗೆ ಎಷ್ಟು ಖುಷಿ ಆಗುತ್ತೆ ವಾಮನಾಚಾರ್ಯಕ್ಕೆ ಎದುರು ಕೂತ್ರೋದು. ಬಿಕಾಸ್ ಆಫ್ ದ್ಯಾಟ್ ನಿಮ್ಮ ಹತ್ರ ಜಗಳ ಮಾಡುವಷ್ಟು ಸಾಧ್ಯ ಇದೆ. ಕೆಲವ್ರ ಜಗಳ ಮಾಡೋಕ್ಕಾಗಲ್ಲ ನಾವು, ಬಿಕಾಸ್ ಯು ಹ್ಯಾವ್ ದಟ್ ಅಡ್ಮಿಟ್, ನೀವು ಐ ಅಪ್ರಿಸಿಯೇಟ್. ಮತ್ತು ಈಗ ವೆಸ್ಟ್ ಬೆಂಗಾಲಲ್ಲಿ ಕೂಡ ಎಲ್ಲಿವರೆಗೆ ಕಮ್ಯುನಿಸ್ಟ್ ರಾಜ್ಯ ಇತ್ತು, ಬೆಳವಣಿಗೆ ಆಗಿರದೇ ಇರ್ಬೋದು, ಬೇರೆ ಇದ್ರೂ ಭ್ರಷ್ಟಾಚಾರಗಳಾಗಿಲ್ಲ. ಅದೇ ತೃಣಮೂಲ ಕಾಂಗ್ರೆಸ್ ಬಂದ ಕೂಡಲೇ ಅದೇನೋ ಶಾರದಾ ಚಿಟ್ಟು, ಇನ್ನೊಂದು ಹೊಡೆದಾಟಗಳು. ನಿನ್ನೆ ಪಾಪ ಕಮ್ಯುನಿಸ್ಟ್ರೇ ಹೋಗಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಧರಣಿ ಕೂಡುವಷ್ಟು ಪರಿಸ್ಥಿತಿ ವೆಸ್ಟ್ ಬೆಂಗಾಲಲ್ಲಿ ನಿರ್ಮಾಣ ಆಯಿತು. ಡು ಯು ಹ್ಯಾವ್ ಎನಿ ರಿಯಾಕ್ಷನ್? ನಿಮ್ಮ ಪಾರ್ಟಿದ ನೆಕ್ಸ್ಟ್ ಬರುತ್ತೆ ನೋಡೋದು. ಎಸ್, ಮುಂದಿನ ಸುದ್ದಿ ಏನಿಲ್ಲ, ನನಗೊಂದು ರಿಯಾಕ್ಷನ್ ಇದೆ. ಕಾಂಗ್ರೆಸ್ನ ಒಳಗಡೆಯೇ ಇರುವಂಥ ಕಾರ್ಯಕರ್ತರು ಅಥವಾ ಜಿಲ್ಲಾ ಮಟ್ಟದ ಕಾರ್ಯಕರ್ತರದ್ದು ಮಾತ್ರನೇ ಇದು ಮಾಡೋದಲ್ಲ, ಜನರ ಸಮಸ್ಯೆ ಏನು, ಕರ್ನಾಟಕದ ಜನರ ಸಮಸ್ಯೆ ಏನು, ಅದ್ರ ಬಗ್ಗೆ ಕಿವಿಗೊಟ್ಟು ಕಾಂಗ್ರೆಸ್ನ ಅನೇಕ ನೀತಿಗಳು ಜನರಿಗೆ ತೊಂದರೆ ಆಗಿರುವಂಥದ್ದನ್ನು ಬದಲಾಯಿಸೋದಕ್ಕೆ ಇದು ಮಾಡ್ತಾ ಇದ್ದರೆ ಚುನಾವಣೆಗೆ ಬರೀ ಕಾರ್ಯಕರ್ತರನ್ನಷ್ಟೇ ಮ್ಯಾನೇಜ್ ಮಾಡೋದಾಗೋದಿಲ್ಲ ಅನ್ನೋದನ್ನ ನಾನು ಹೇಳೋದು ಬಯಸ್ತೀನಿ. ಇದು ಕೂಡ ಕೇರಳದಿಂದ ಕಲಿಬೇಕಂತ ಪಾಠ ಅಂತ. ಪ್ರಿಯ ವೀಕ್ಷಕರ, ಮುಂದಿನ ಸುದ್ದಿ ನೋಡೋಣ. BJP ನಾಯಕರದ್ದು ಬರ ಪ್ರವಾಸವೋ ಹೌದೋ ಅಲ್ವೋ, ಅದು ಚುನಾವಣೆ ಗಿಮಿಕ್ಕೋ, ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ಆದರೆ ಇವತ್ತು ಗದಗದಲ್ಲಿ ನಡೆದ ಕಾರ್ಯವೇನು, ಕಾರ್ಯಕರ್ತರ ಸಮಾವೇಶ ಏನಿತ್ತು, ಅಲ್ಲಿ ನಡೆದಿದ್ದೇನು ಅಂತ BJP ಸಭೆಯಲ್ಲಿ ಮಹದಾಯಿ ವಿಚಾರ ಏನು ಪ್ರಸ್ತಾಪ ಮಾಡ್ತಾರೆ ರೈತರು, ಅವ್ರ ಮೇಲೆ ಹಲ್ಲೆ ಮಾಡಿಬಿಡ್ತಾರೆ. ಹಲ್ಲೆ ಮಾಡೋರು ಯಾರಪ್ಪ? ಅವರ ಪಕ್ಷದ ಕಳಕಪ್ಪ ಬಂಡಿ ಅವರು. ಸೊ ಇದರಿಂದ ಇಡೀ ಪರಿಸ್ಥಿತಿ ಉದ್ರಿಕ್ತಗೊಳ್ಳುತ್ತೆ. ಹಾಗೇನೆ ಯಾರು ಮಹದಾಯಿ ಹೋರಾಟಗಾರರೇನಿದ್ದಾರೆ ಅವರು ಯಡಿಯೂರಪ್ಪನವ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಸುದ್ದಿ ಇಲ್ಲಿದೆ ನೋಡಿ. ಬಿಜೆಪಿ ನಾಯಕರ ಬರ ಪ್ರವಾಸದ ವಿರುದ್ಧ ರೈತರ ಅಸಮಾಧಾನ. ಮಹದಾಯಿ ನೀರು ಕೇಳಿದವರ ಮೇಲೆ ಮಾಜಿ ಸಚಿವರ ದರ್ಪ. ಬಿಎಸ್ವೈ ವಿರುದ್ಧ ಮಹದಾಯಿ ಹೋರಾಟಗಾರರ ಪ್ರತಿಭಟನೆ. ಬರ ಸಮೀಕ್ಷೆ ಬಗ್ಗೆ ಅಬ್ಬರಿಸಿ ಬೊಬ್ಬರಿದ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ತಂಡದ ವಿರುದ್ಧ ಗದಗ ಜಿಲ್ಲೆಯಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಬರ ಪ್ರವಾಸಕ್ಕೆ ಎಂದು ಬಂದವರು ಜಿಲ್ಲೆಯಲ್ಲಿ ಕಾರ್ಯಕರ್ತರ ಸಮಾವೇಶ ನಡೆಸುತ್ತಾ ನ್ಯಾಯ ಕೇಳಿದ ರೈತರ ಮೇಲೆ ದರ್ಪ ತೋರಿಸುತ್ತಿದ್ದಾರೆ. ಇಂದು ಗದಗ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೀತಾ ಇದ್ದ ಬಿಜೆಪಿ ಸಮಾಲೋಚನಾ ಸಭೆಯಲ್ಲಿ ಮಹದಾಯಿ ನೀರು ಕೇಳಿದ ರೈತನ ಮೇಲೆ ದರ್ಪ ತೋರಿಸಿದ್ದಾರೆ. ಯಡಿಯೂರಪ್ಪ ಭಾಷಣ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಮಹದಾಯಿ ಬಗ್ಗೆ ಪ್ರಸ್ತಾಪಿಸುವಂತೆ ಅನ್ನದಾತನೊಬ್ಬ ಆಗ್ರಹಿಸಿದ್ದಾನೆ.
ಈ ವೇಳೆ ಮಾಜಿ ಸಚಿವ ಕಳಕಪ್ಪ ಬಂಡಿ ವೇದಿಕೆಯಿಂದ ಕೆಳಗೆ ಬಂದು ನೀರು ಕೇಳಿದ ರೈತನನ್ನ ಹೊರತಳ್ಳಿದ್ದಾರೆ. ರೈತನ ಬೆಂಬಲಕ್ಕೆ ಬಂದವನ ಮೇಲೂ ಹಲ್ಲೆಗೆ ಯತ್ನಿಸಿದ್ದಾರೆ. ಎದುರಲ್ಲೇ ಈ ಘಟನೆ ನಡೆದರೂ ಯಡಿಯೂರಪ್ಪ ಮಾತ್ರ ಈ ವಿಚಾರದ ಬಗ್ಗೆ ತುಟಿ ಬಿಚ್ಚಲಿಲ್ಲ. ಇದು ಗದಗ ಮಂದಿಯನ್ನ ಕೆರಳುವಂತೆ ಮಾಡಿದೆ. ಮಹದಾಯಿಗಾಗಿ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಆದರೆ ಬರ ವೀಕ್ಷಣೆಯ ನೆಪದಲ್ಲಿ ಬಿಜೆಪಿ ನಾಯಕರು ಕಾರ್ಯಕರ್ತರ ಸಮಾವೇಶ ನಡೆಸುತ್ತಿದ್ದಾರೆ. ಹೆಸರಿಗೆ ಮಾತ್ರ ಬರ ವೀಕ್ಷಣೆಯಾಗಿದ್ದು ಬರಕ್ಕೆ ಸಂಬಂಧಿಸಿದಂತೆ ಯಾವುದೇ ಚರ್ಚೆ ಸಮಾಲೋಚನೆ ನಡೆಸ್ತಾ ಇಲ್ಲ. ರಾಜಕೀಯ ಗಿಮಿಕ್ ಆಗಿ ಬರ ಪ್ರವಾಸ ಕೈಗೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಗದಗ ಜಿಲ್ಲೆಯಲ್ಲಿ ಬರ ಅಧ್ಯಯನದ ಹೆಸರಲ್ಲಿ ಪಕ್ಷ ಸಂಘಟನೆಗೆ ಯಡಿಯೂರಪ್ಪನವರು ಮುಂದಾಗಿದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಯಾಕಂತಂದ್ರೆ ಇಲ್ಲಿವರೆಗೂ ಕಳೆದ 4 ತಿಂಗಳಿಂದ ಜಿಲ್ಲೆಯ ಜನರು ನೀರು ಮತ್ತು ಪಶುವಿಗೆ ಆಹಾರ, ಮೇವು ಇನ್ನಿತರ ತೊಂದರೆಗಳಿಂದ ಹಲವಾರು ತೊಂದರೆಗಳನ್ನು ಪಟ್ಟರು ಬರಲಾರದ ಯಡಿಯೂರಪ್ಪ ಇವತ್ತು ಪಕ್ಷ ಸಂಘಟನೆಗಾಗಿ ರೈತರ ಹೆಸರು ಬಂದಿದ್ದಾರೆ ಅಂದ್ರೆ ನಾನು ತೀವ್ರವಾಗಿ ನಾವು ಖಂಡಿಸ್ತೇವೆ. ಗೋಶಾಲೆಗಳಲ್ಲಿ ಅವ್ಯವಸ್ಥೆ ಇದೆ, ನೀರಿಗಾಗಿ ಹಾಹಾಕಾರ ಮುಗಿಲು ಮುಟ್ಟಿದೆ. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಾರೆ ಎಂದು ಭಾವಿಸಿದ್ದೆವು. ಆದರೆ ಬರ ಪ್ರವಾಸದಲ್ಲಿ ದೊಡ್ಡ ದೊಡ್ಡ ಕಟೌಟ್ಸ್ ಹಾಕಿಸಿ ಚುನಾವಣಾ ರಾಜಕೀಯ ನಡೆಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಇಂಥ ಸಂದರ್ಭದೊಳಗೆ ಗದಗ ಜಿಲ್ಲೆ ಒಳಗೆ ಏನು ಬರ ಅಧ್ಯಯನಕ್ಕೆ ಅಂತ ಏನು ಬಂದಾರ, ಈ ಯಡಿಯೂರಪ್ಪನವರ ಒಂದು ಸ್ವಾಗತಗೋಸ್ಕರ ಗದಗ ಜಿಲ್ಲೆಯಾದ್ಯಂತ ಹುಬ್ಬಳ್ಳಿ ರೋಡ್ನೊಳಗೆ ಈ ಮುಖಂಡರ ಈ ಕಟೌಟ್ಗಳೇ ಕಾಣ್ತಾ ಇದ್ದಾವೆ. ಇವರೇನು ಗದಗ ಜಿಲ್ಲೆ ಒಳಗೆ ಬರ ಅಧ್ಯಯನಕ್ಕೆ ಬಂದಾರೋ ಅಥವಾ ಮುಂಬರುವ ಚುನಾವಣೆ ಒಳಗೆ ಏನು ಪ್ರಚಾರಕ್ಕೆ ಬಂದಾರೋ ಅದು ಜನರಿಗೆ ಗೊತ್ತಾಗಲ್ದು. ಇತ್ತ ನರಗುಂದ ಪಟ್ಟಣಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ವೈ ಆಗಮನಕ್ಕೆ ಮಹದಾಯಿ ಹೋರಾಟಗಾರರು ವಿರೋಧ ವ್ಯಕ್ತಪಡಿಸಿದ್ರು. ನರಗುಂದ ಪಟ್ಟಣದಲ್ಲಿ ಹುಬ್ಬಳ್ಳಿ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿ ತಡೆದು ರಸ್ತೆಯ ಮಧ್ಯ ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಕೇಂದ್ರ ಬಿಜೆಪಿ ಸರ್ಕಾರ ನಮ್ಮ ಹೋರಾಟಕ್ಕೆ ಸ್ಪಂದಿಸ್ತಾ ಇಲ್ಲ, ಹೀಗಾಗಿ ನರಗುಂದದಲ್ಲಿ ಬರದ ಸಮೀಕ್ಷೆಯಾಗಲಿ ರೈತರ ಸಭೆ ನಡೆಸೋದಾಗಲಿ ಮಾಡಲು ಬಿಡೋದಿಲ್ಲ. ನೀರು ಬರುವವರೆಗೂ ಪ್ರಧಾನಿ ನರೇಂದ್ರ ಮೋದಿ ಬಂದರೂ ನರಗುಂದಕ್ಕೆ ಬರಲು ಅವಕಾಶ ನೀಡಲ್ಲ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಇವತ್ತಿಗೆ ಬರ ಅಧ್ಯಯನಕ್ಕೆ ಬರಕತ್ತಾರ BS ಯಡಿಯೂರಪ್ಪನವರು. ಬರ ಅಧ್ಯಯನಕ್ಕೆ ಬರೋದು ಏನು ಅವಶ್ಯ ಐತಿ? ಇವರು ನೀರು ಕೊಟ್ಟು ಬರ ಅಧ್ಯಯನಕ್ಕೆ ಬರಲಿ. ಇವತ್ತಿಗೆ ಗದಗ ಜಿಲ್ಲಾ ಕಾಲಿಟ್ಕೊಳ್ಳಿನ ಮಹದಾಯಿ ಕಳಸಾ ಬಂಡೂರಿ ರೈತರ ಒಂದು ನಳನಾಳಿನಲ್ಲಿ ಹರಿತಿತಿ. ಇವತ್ತಿಗೆ ಅದೇ ಒಂದು ಗದಿನಲ್ಲಿ ಬಿಜೆಪಿ ಸಮಾವೇಶದಲ್ಲಿ ಒಬ್ಬ ನಮ್ಮ ರೈತ ಇವತ್ತಿಗೆ ಕೇಳಕ್ಕೆ ಹೋದ್ರೆ ಮಹದಾಯಿ ಕಳಸಾ ಬಂಡೂರಿ ಕೇಳಿದ್ರೆ ಈ ಕಳಕಪ್ಪ ಬಂಡಿ ಚೆಂಡ ಹಿಡಿದು ಹಾಕ್ತಾನ. ಇದು ದರ್ಪು, ಇದು ಅಧಿಕಾರದ ಮದ. ಇದನ್ನ ನಾವು ಖಂಡನೆ ಮಾಡ್ತೀವಿ. ಇನ್ನು ಮೇಲೆ ಆದ್ರೂ ನಾವು ಇನ್ನು ಮುಂದೆ ಅವ್ರನ್ನ ಇಲ್ಲಿ ನಮ್ಮ ಗದಗ ಜಿಲ್ಲಾಕ್ಕೆ ಓಟ್ ಕೇಳಕ್ಕೆ ಬಂದ್ರು ಕಾಲಿಡಾಸ್ಕೊಡುದಿಲ್ಲ. ಭೀಕರ ಬರದಿಂದ ರಾಜ್ಯದ ಜನ ನಲುಗಿ ಹೋಗಿದ್ದಾರೆ. ಇಂಥ ಸ್ಥಿತಿಯನ್ನೇ ಜನರನ್ನ ಸೆಳೆಯೋದಕ್ಕೆ ಬಂಡವಾಳ ಮಾಡಿಕೊಳ್ಳುವುದು ಎಷ್ಟು ಸರಿ? ಈ ಬಗ್ಗೆ ರಾಜಕೀಯ ಪಕ್ಷಗಳು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಿದೆ. ನೂರ್ ಅಹಮದ್ ಮಕಾಂದಾರ್, ಸುದ್ದಿ ಟಿವಿ, ಗದಗ. ಎಸ್, ಇದನ್ನು ಏನೆನ್ಬೇಕು ಗೊತ್ತಿಲ್ಲ. ಯಾಕಂದರೆ BS ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ರೈತರ ಮುಖವನ್ನು ಕೊಟ್ಟವರು, ರೈತರ ಸಂಘಟನೆ ಮಾಡಿದವರು. ಅದರ ಜೊತೆಗೆ ಕೇವಲ ಕೇಶವ ಕೃಪದ ಬ್ರಾಹ್ಮಣರ ನಿಯಂತ್ರಣದಲ್ಲಿದ್ದಂಥ BJPಗೆ ಸ್ವಲ್ಪ ಅದು ವೈಡನ್ ಆಗಿ ಅದರ ಬೇಸನ್ನು ಬೆಳೆಸಿದವರು ಕೂಡ ಯಡಿಯೂರಪ್ಪ. ಅಂಥ ರೈತರ ಹೆಸರು ಹೇಳಿ BJP ಬೆಳೆಸಿದಂಥವರು ಇವತ್ತು ಕಳಸಾ ಬಂಡೂರಿ ಏನು ಹೋರಾಟಗಾರರಿದ್ದಾರೆ ಅವ್ರ ಮೇಲೆ ಒಬ್ಬನನ್ನು ಹೊರಗೆ ದಬ್ಬಲಾಗುತ್ತೆ. ಅದ್ರ ಜೊತೆಗೆ ನೋಡಿ ಆ ರಸ್ತೆಗಳಲ್ಲಿ ಹಾಕಿರುವ ಕಟೌಟ್ಗಳು ಪ್ರತಿ ನೀವು ಹೋಗಿದ್ದು ಬರ ಅಧ್ಯಯನಕ್ಕೋ ಚುನಾವಣಾ ಪ್ರಚಾರಕ್ಕೋ ಜನ ಪ್ರಶ್ನೆ ಮಾಡ್ತಾರೆ. ಇದ್ರ ಬಗ್ಗೆ ನಂಗೆ ದುರಂತ ಅಂತ ಅನಿಸೋದು, ನಾನು ಟೀಕಿಸಬೇಕು ಅಂತ ಅನಿಸಲ್ಲ. ಆದರೆ ಒಬ್ಬ ನಾಯಕ ಅಧಿಕಾರವನ್ನು ಅನುಭವಿಸಿದ ಮೇಲೆ ಹೇಗೆ ಅಧಪತನಕ್ಕೆಗೊಳ್ತಾನೆ, ಅಧಿಕಾರ ಅವರನ್ನು ಹೇಗೆ ತಳ್ಳುತ್ತೆ, ಅವರ ಇಡೀ ನಂಬಿಕೆ ಹೇಗೆ ಬದಲಾಗುತ್ತೆ. ರೈತರ ಪರವಾಗಿ ಹೋರಾಟ ಮಾಡಿ ಯಾವುದೋ ಶಿಕಾರಿಪುರದ ಮೂಲೆಯಿಂದ ಬಂದಂಥವರು ಶುಡ್ ಹ್ಯಾವ್ ಎ ರಿಸ್ಪೆಕ್ಟ್. ಆ ರೀತಿ ಬೆಳೆದವರು ಇವತ್ತು ಈ ಸ್ಥಿತಿಗೆ ಬರೋ ದುರಂತ ಇದೆಯಲ್ಲ, ಅದು ದುರಂತರ. ಎಸ್ ವಾಮನಾಚಾರ್ಯ, ಯುವರ್ ಟರ್ನ್. ಕಳಸಾ ಬಂಡೂರಿ ವಿಷಯದಲ್ಲಿ ರಾಜ್ಯ ಸರ್ಕಾರ ತಪ್ಪು ಹೆಜ್ಜೆಗಳನ್ನು ಇಟ್ಟಿದೆ. ಕೋರ್ಟ್ನಲ್ಲಿ ಸರಿಯಾದ ಕೇಸ್ಗಳನ್ನು ಮಂಡಿಸಲಿಲ್ಲ. ಗೋವಾದ ಮಿನಿಸ್ಟರ್ಸ್ ಜೊತೆ ಸರಿಯಾದ ಒಂದು ಸಂಪರ್ಕವನ್ನ ಇಟ್ಕೊಳ್ಳಿಲ್ಲ, ಏನು ಮಾಡಲಿಲ್ಲ. ಈಗ ಇವರು ಮಾಡಿದ್ದು ಇವತ್ತು ಅವರು ಮಾಜಿ ಸಚಿವರು ಹೋಗ್ಬಿಟ್ಟು ಹೊರಗೆ ತಪ್ಪಿದ್ದಾರೆ. ಒಂದ್ ನಿಮಿಷ ಇವತ್ತು ಬರಗಾಲ ಬಿದ್ದಾಗ, ಜನರಿಗೆ ಮೇವಿನ ತೊಂದರೆ ಇದ್ದಾಗ, ಕುಡಿಯೋ ನೀರಿದ್ದಾಗ ಪ್ರತಿಭಟಿಸಬೇಕಾಗಿದ್ದು ಯಾರ ವಿರುದ್ಧ? ಕಾಂಗ್ರೆಸ್ ವಿರುದ್ಧ, ಸಿದ್ದರಾಮಯ್ಯನವ್ರ ವಿರುದ್ಧ.
ಜಿಲ್ಲಾ ಮಂತ್ರಿಗಳ ವಿರುದ್ಧ. ನೀವು ಯಾರ ವಿರುದ್ಧ ಪ್ರತಿಭಟಿಸ್ತಾ ಇದ್ದೀರಿ? ಇದು ಇದು ರಾಜಕೀಯ ಪ್ರೇರಿತವಾದಂತ ಹುಚ್ಚು ಹೊಳೆ. ಪಾಪ ಜನರು ಮುಗ್ಧರಿದ್ದಾರೆ, ರೈತರು ಮುಗ್ಧರಿದ್ದಾರೆ, ರೈತರು ಮುಗ್ಧರಿದ್ದಾರೆ. ಅವರನ್ನು ಅಡ್ಡಾಗಿ ಹಚ್ತಾ ಇದ್ದೀರಿ. ಕುಡಿಯುವ ನೀರನ್ನು ಕೊಡ್ಬೇಕಾಗಿದ್ದು ಸಿದ್ದರಾಮಯ್ಯ ಅಧಿಕಾರಿ ಗೋವಾ ಮುಖ್ಯಮಂತ್ರಿ ಜೊತೆ ಮಾತಾಡಕ್ಕೂ ತಯಾರಿಲ್ಲ. ಇವರು ಮಾತಾಡಕ್ಕೂ ತಯಾರಿಲ್ಲ. ಅವ್ರ ಜೊತೆ ಒಂದು ಫೋನ್ ನಲ್ಲೂ ಮಾತಾಡ್ಲಿಲ್ಲ. ಇಂಥ ಒಂದು ಸ್ಥಿತಿಯಲ್ಲಿ ಅಲ್ಲಿ ಹೋಗಿ ಮಾಡ್ಬೇಕಾಗಿದ್ದು ಸಿದ್ದರಾಮಯ್ಯನವರು. ಅಲ್ಲಿಯ ಜನರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ, ಇಲ್ಲಿಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಲಿ, ಇಲ್ಲಿಯ ಕಾಂಗ್ರೆಸ್ ಸರ್ಕಾರವನ್ನು ಬದಲು ಮಾಡ್ಲಿ ಅವರು. ವಾಮನಾಚಾರ್ಯರೇ, ನೀವೇನು ಹೇಳ್ತಾ ಇದ್ದೀರೋ ಎಲ್ಲರೂ ಕೇಳ್ತಾ ಇದ್ದಾರೆ. ಆದರೆ ಇದೇ ಯಡಿಯೂರಪ್ಪನವರು ನನಗೆ ಅವಕಾಶ ಕೊಟ್ಟರೆ 24 ಗಂಟೆಯಲ್ಲಿ ಮಹದಾಯಿ ನೀರನ್ನು ಇಲ್ಲಿಗೆ ತರ್ತೀನಿ ಅಂತ ಹೇಳಿದ್ರು. ಅವತ್ತು ಹೇಳಿದ್ದೇನು ಇವತ್ತು ಯಾಕೆ ಮಾಡಕ್ ಸಾಧ್ಯ ಇಲ್ಲ? ಇವತ್ತು ನೀವು ಅಧಿಕಾರದಲ್ಲಿದ್ದೀರಿ. 600 ಗೋವಾ ಮುಖ್ಯಮಂತ್ರಿಯ ದುರಾಚಾರ ಲಕ್ಷ್ಮೀಕಾಂತ್ ಪರ್ಸೇಕರು ಇವರು ಬೇಡ್ಕೊಂಡ್ರು ಕರ್ನಾಟಕ ಒಂದು ಮೀಟಿಂಗ್ ಅವಕಾಶ ಕೋರ್ಟ್ಗಳಲ್ಲೂ ಕೂಡ ಸರಿಯಾದ ರೆಪ್ರೆಸೆಂಟೇಷನ್ ಮಾಡದೆ ಜನರಿಗೆ ದಿಕ್ಕು ತಪ್ಪಿಸಿದ್ದಾರೆ. ಈ ವಿಚಾರದಲ್ಲಿ ರಾಜಕೀಯ ಉತ್ತರ ಕರ್ನಾಟಕದ ಜನರ ಕೈ ಮುಗಿತು ಜನರನ್ನ ದಯವಿಟ್ಟು ನೋಡಿ, ಮುಗ್ಧ ರೈತರನ್ನ ಜನರನ್ನ ಅಡ್ಡಾದಿಗೆ ಇಳಿಬೇಡಿ. ನಿಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ರಾಜ್ಯ ಸರ್ಕಾರ ಮಾಡಿದಂತ ತಪ್ಪಿಗೆ ಇನ್ಯಾರ್ದೋ ಹೆಸರನ್ನು ಹೇಳಿ ಪ್ರತಿಭಟನೆ ಮಾಡಬೇಡಿ. ಅಲ್ಲಿ ಬರಗಾಲಕ್ಕೆ ಏನ್ ಮಾಡಿದಿರಿ, ಅಲ್ಲಿ ನೀರಿಗೆ ಏನ್ ಮಾಡಿದಿರಿ, ಸರ್ಕಾರ ಜನ ನಿಮ್ಮನ್ನ ಆರಿಸ್ಕೊಟ್ಟಿದ್ದಾರೆ. ಅಲ್ಲಿ MLA ನಿಮ್ಮವರು, ಅಲ್ಲಿ ಆರಿಸ್ಕೊಂಡವ್ರು ಎಲ್ಲರೂ ನಿಮ್ಮವ್ರೆ. ಏನ್ ಮಾಡಿದಿರಿ ಜನರಿಗೆ? ಜನರು ಪ್ರಶ್ನೆ ಕೇಳ್ತಾರೆ ನಾಳೆ. ರಾಜಕೀಯ ರೈತರ ಹೆಸರಿನಲ್ಲಿ ಜನರನ್ನು ಕಷ್ಟ ಮುಗಿಸ್ತೇನೆ. ಹೋರಾಟ ಮಾಡಿದಂತ ಕಳಸಾ ಬಂಡೂರಿ ಹೋರಾಟವನ್ನ ಮಾಡಿದಂತ ಜನರ ಮನೆಗಳಿಗೆ ನುಗ್ಗಿ ಪೊಲೀಸರಿಂದ ಸಿಕ್ಕಾಪಟ್ಟೆ ಹೊಡೆಸಿದ್ದು ಈ ಕಾಂಗ್ರೆಸ್ ಸರ್ಕಾರ. ಜನರಿಗೆ ಅನ್ಯಾಯ ಮಾಡಿದ್ದು ಈ ಕಾಂಗ್ರೆಸ್ ಸರ್ಕಾರ. ಅವ್ರ ಬಗ್ಗೆ ಪ್ರತಿಭಟನೆ ಮಾಡ್ರಿ. ಆಯ್ತಾ ಸರ್? ಆಯ್ತು. ನಾನು ಯಡಿಯೂರಪ್ಪನವ್ರನ್ನ ಮತ್ತೆ ವಾಮನಾಚಾರ್ಯರನ್ನ ಕೇಳೋಕ್ಕೆ ಬಯಸ್ತೀನಿ. ಬರ ಪರಿಹಾರ ಅಧ್ಯಯನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ದಾರೆ. ಅಲ್ಲೊಂದು ಹಿಂದೆಗಡೆ ಬ್ಯಾನರ್ ನೋಡಿದ್ವಿ ನಾವು, ಈಗ ತೋರಿಸಿದ್ರಿ ನೀವು. ಅಲ್ಲಿ ಒಂದು ಸ್ಲೋಗನ್ ಇದೆ, ಜನಸಂಪರ್ಕ ಸಭೆ ಹಾಗೂ ಕಾರ್ಯಕರ್ತರ ಸಮಾವೇಶ ಅಂತ. ನೀವು ಎಲ್ಲಿ ಬರ ಅಧ್ಯಯನ ಮಾಡ್ತಿದ್ದೀರಿ? ಯಾವಾಗ ಬರ ಅಧ್ಯಯನ ಮಾಡೋದು? ಇನ್ನೊಂದು 15 ದಿವಸ ಹೋದ್ರೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಮಳೆಗಾಲ ಪ್ರಾರಂಭ ಆಗುತ್ತೆ. ಈಗ ಬರ ಅಧ್ಯಯನ ಮಾಡೋದು. ನೀವು ಬರ ಅಧ್ಯಯನ ಮಾಡಕ್ ಹೋಗ್ತಿಲ್ಲ, ನಿಮ್ಮ ಶಕ್ತಿನ ಪ್ರದರ್ಶನ ಮಾಡಕ್ ಕೊಟ್ಟಿದ್ದೀರಿ. ಒಂದು ನೀವು ಒಂದು ಸಾಯ್ತಿದ್ದಾರೆ, ಮೆರವಣಿಗೆ ಮಾಡೋದಿಲ್ಲ. ಯಾವ್ದಾದ್ರು ಸ್ವಲ್ಪ ಲಜ್ಜೆ ಇರಬೇಕು. ಇನ್ನೊಂದು ವಿಚಾರ ಏನು ಅಂದ್ರೆ, ಕಳಸಾ ಬಂಡೂರಿ ವಿಚಾರದಲ್ಲಿ ವಾಮನಾಚಾರ್ಯರು ಇಷ್ಟೊಂದು ಈ ರೀತಿ ಮಾತಾಡೋದನ್ನ ನಾನು ಬಯಸಿರ್ಲಿಲ್ಲ ಅವರಿಂದ. ಯಾಕೆ ಅಂತಂದ್ರೆ ಒಬ್ಬ ಈ ದೇಶದ ಪ್ರಧಾನಿ 17 ಜನ MP ಗಳು ಕೊಟ್ಟಿರ್ತಕ್ಕಂಥ ರಾಜ್ಯ ಇದು. ಒಂದು ದಿವಸನೂ ಕೂಡ ಈ 17 ಜನ ಆ 3 ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ಕರೆದು ಇದನ್ನ ತೀರ್ಮಾನ ಮಾಡ್ತೀವಿ ಅಂತ ಈ ಪ್ರಧಾನಮಂತ್ರಿ ಹೇಳಲಿಲ್ಲ. ಮತ್ತೆ ಕೋರ್ಟ್ ಕೂಡ ಡೈರೆಕ್ಷನ್ ಕೊಡ್ತು, ನೀವು ಸೌಹಾರ್ದಯುತವಾಗಿ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತು ಸುಪ್ರೀಂ ಕೋರ್ಟ್ ಕೂಡ. ಆ ಪ್ರಯತ್ನನೇ ಮಾಡಿದಂಥ ಪ್ರಧಾನಮಂತ್ರಿ ಇವತ್ತು ಕಳಸಾ ಬಂಡೂರಿ ವಿಚಾರದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. BJP ನಾಯಕರುಗಳು ಜಗದೀಶ್ ಶೆಟ್ಟರು ಮತ್ತು ಯಡಿಯೂರಪ್ಪನವರು
ಗೋವಾ ಮತ್ತು ಕಾಂಗ್ರೆಸ್ ಇದು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರನ್ನು ಒಪ್ಪಿಸಿ ಅಂತಾರೆ. ಇಡೀ ಇತಿಹಾಸದಲ್ಲಿ ವಿರೋಧ ಪಕ್ಷದವರ ಮಾತು ಕೇಳಿ ಡಿಸಿಷನ್ ತಗೊಂಡಿದ್ದು ಉದಾಹರಣೆ ಇಲ್ಲ. ಇಲ್ಲಿ ಅವ್ರು ಮಾತಾಡ್ತಾ ಇಲ್ಲ, ಮೋದಿ ಅವ್ರ ಬಗ್ಗೆ ಮಾತಾಡ್ತಾ ಇರೋದು ನಾವು. ಯಡಿಯೂರಪ್ಪ ಅವ್ರು ಏನ್ ಮಾಡಕ್ಕಾಗತ್ತೆ ಅವ್ರ ಕೈಯಲ್ಲಿ? ಸೌಹಾರ್ದಯುತವಾಗಿ ಬಿಡಿಸ್ಕೊಳ್ಳಿ ಅಂತ ಹೇಳಿದ್ಮೇಲೆ ಮತ್ತೆ ಕರಿಬೇಕು ನರಗುಂದದಲ್ಲಿ 3 ವರ್ಷ ವಾಸ ಇದ್ದ ನಾನು. 3 ವರ್ಷ ಅಲ್ಲಿ ಕೃಷಿ ಅಧಿಕಾರಿಯಾಗಿ ಸಹಾಯಕ ಕೃಷಿ ನಿರ್ದೇಶಕನಾಗಿ ಕೆಲಸ ಮಾಡಿದವನು. ನೀರಾವರಿ ಹೊಸದಾಗಿ ಬಂದಂಥ ಕಾಲ. ಏನು ಉತ್ಸಾಹ ಇತ್ತು ಅಲ್ಲಿ ರೈತರಿಗೆ ಅಂತಂದರೆ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹತ್ತಿ ಬೆಳೆದು ಇದು ಮಾಡ್ತಿದ್ರು. ನರಗುಂದದ ಹೋರಾಟ ನಡೆಯುವಾಗ ನಾನೆಲ್ಲ ಇದ್ದವನು. 83 ನರಗುಂದದ ಹೋರಾಟದಲ್ಲಿ ಗೋಳಿಬಾರ್ ಮಾಡಿದವರು ಯಾರು? ಇದೇ ಕಾಂಗ್ರೆಸ್ನವರು. 82-83 ಯಾರು ರೈತರನ್ನು ಸಾಯಿಸಿದವರು ಯಾರು? ನೀರಾವರಿಗೆ ಸಂಬಂಧಪಟ್ಟಂತೆ ಆಗ್ಲಿಂದ ಹಿಡಿದು ಇಲ್ಲಿವರೆಗೆ ಅಲ್ಲಿ ಆ ಕಳಸಾ ಬಂಡೂರಿ ನೀರನ್ನ ಈ ಕಡೆಗೆ ತಿರುಗಿಸ್ಬೇಕು ಮತ್ತು ಅದರಿಂದ ಮಾತ್ರನೇ ಮಲಪ್ರಭಾದಲ್ಲಿ ನೀರಾವರಿ ಆಗೋದು ಅನ್ನೋದು ಅವಾಗ್ಲಿಂದನೂ ಇರುವಂಥ ಕೂಗು. ಮತ್ತು ಅಲ್ಲಿ ಈ ಒಂದು ದೊಡ್ಡ ಪ್ರಮಾಣದ ಚಳುವಳಿಗಳನ್ನು ಮಾಡಿ ಬಸವರಾಜ ಬೊಮ್ಮಾಯಿಯವರು ಮತ್ತು ಬೇರೆಯವರೆಲ್ಲ ಸೇರಿಕೊಂಡು ಶಾಸಕರು ಕನಿಷ್ಠ ಏನಿಲ್ಲ ಅಂದ್ರೂ ಕೂಡ 10ರಿಂದ 15 ಸ್ಥಾನವನ್ನು BJP ಈ ಒಂದು ಇದ್ರ ಮೇಲೆ ಗೆದ್ಕೊಂತು. ಆದರೆ ಆ ಗೆದ್ದುಕೊಂಡ ಮೇಲೆ 5 ವರ್ಷ ಆಡಿ ಏನು ಮಾಡಿದ್ರು ಒಂದು ಪ್ರಶ್ನೆ. ಮತ್ತೆ ಈಗ ಭಾರಿ ಸರಳವಾದಂಥ ಪ್ರಶ್ನೆ, ಯಾವುದೇ 2 ರಾಜ್ಯಗಳ ನಡುವೆ ಭಿನ್ನಾಭಿಪ್ರಾಯ ಇತ್ತಂತಂದ್ರೆ ಮುಖ್ಯಮಂತ್ರಿಗಳೆಲ್ಲ ಇದು ಮಾಡುವಂಥದ್ದು, ಪ್ರಧಾನಮಂತ್ರಿಗೆ ಏನ್ ಜವಾಬ್ದಾರಿ, ಏನ್ ಹೊಣೆ? ನಮ್ಮ ದೇಶದ ಐಕ್ಯತೆಯನ್ನು ಉಳಿಸಬೇಕು, ದೇಶದ ಎಲ್ಲ 2 ರಾಜ್ಯಗಳ ರೈತರ ಹಿತ ಬೇಕು ಅಂತ ಅನ್ನೋದು ಬೇಕಿಲ್ವಾ? ಈ ದೇಶ ಕಂಡಂತಹ ನಿಜವಾಗೂ ಹೇಳಬೇಕು ಅಂತ ಹೇಳಿದ್ರೆ, ಈ ದೇಶ ಕಂಡಂತಹ ಜನವಿರೋಧಿ ಕೇಂದ್ರ ಸರ್ಕಾರ ಅಂದ್ರೆ ಇವತ್ತಿರೋದು. ಆಯ್ತು ಬಿಡಿ ಪ್ರಿಯ ವೀಕ್ಷಕರೇ, ಪ್ರಿಯ ವೀಕ್ಷಕರೇ, ಡಾಕ್ಟರ್ ವಾಮನಾಚಾರ್ಯ ಕೂಡ ಉತ್ತರ ಕರ್ನಾಟಕದಿಂದ ಬಂದವರು ನನ್ನಾಗೇನೆ. ಅವರಿಗೂ ಉತ್ತರ ಕರ್ನಾಟಕದ ಬಗ್ಗೆ ಪ್ರೀತಿ ಇದೆ ಅಂತ ನಂಬಿದ್ದಾರೆ. ಪ್ರೀತಿ ಇದ್ರೂ ಕೂಡ ರಾಜಕಾರಣ ಒಬ್ಬ ವ್ಯಕ್ತಿಯನ್ನು ಹೇಗೆ ಬದಲಿಸುತ್ತೆ ನೋಡಿ. ಅವರಿಗೆ ಮೋದಿಯನ್ನು ಡಿಫೆಂಡ್ ಮಾಡಬೇಕಾಗಿದೆ, ಯಡಿಯೂರಪ್ಪನವ್ರನ್ನ ಡಿಫೆಂಡ್ ಮಾಡಬೇಕಾಗಿದೆ, ಅಲ್ಲಿ ನಡೆದ ಚಟುವಟಿಕೆಯನ್ನು ಡಿಫೆಂಡ್ ಮಾಡಬೇಕಾಗಿದೆ, ಅಲ್ಲಿ ಏನು ರೈತರು ನಡೆಸಿದ್ರು ಹೋರಾಟವನ್ನು, ಅದಕ್ಕೆ ರಾಜಕೀಯ ಬಣ್ಣವನ್ನು ಕೊಡಬೇಕಾಗಿದೆ. ಅದು ಅವರ ಅನಿವಾರ್ಯತೆ. ಆದರೂ ಕೂಡ ಅವರ ಹೃದಯದಲ್ಲಿ ಉತ್ತರ ಕರ್ನಾಟಕ ಜನರ ಬಗ್ಗೆ ಪ್ರೀತಿ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ನನಗಂತೂ ಪ್ರೀತಿ ಇದೆ. ಐ ಆಮ್ ಫ್ರಮ್ ದಟ್ ಏರಿಯಾ. ಎಟ್ಲೀಸ್ಟು ಪ್ರಧಾನಿಗಳು ಈ 3 ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ಕರೆದು 180 TMC ನೀರು ಹರಿದು ಹೋಗುತ್ತೆ ಕಣ್ರಿ. 7-8 TMC ಉತ್ತರ ಕರ್ನಾಟಕದ ಜನ ಪ್ರಧಾನಿ ಮೋದಿಯನ್ನ, ಯಡಿಯೂರಪ್ಪನ, ವಾಮನಾಚಾರ್ಯರನ್ನ ಅವರ ಪಾದ ಪೂಜೆ ಮಾಡ್ತಿದ್ರು, ಕಾಲು ಹಿಡ್ಕೋತಿದ್ರು, ಮಾಲೆ ಹಾಕ್ತಿದ್ರು, ಮೆರವಣಿಗೆ ಮಾಡ್ತಿದ್ರು. ಆದರೆ ಇದಕ್ಕೂ ರಾಜಕೀಯ ಮಾಡಿ ಒಬ್ಬರ ಹತ್ರ ಒಬ್ಬರು ಬೆಟ್ಟು ತೋರಿಸ್ಬಿಟ್ಟು ತಪ್ಪಿಸ್ಕೊಳ್ಳೋದಿದೆಯಲ್ಲ. ಈಗಲೂ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ MP ಗಳನ್ನು, ಸರ್ ದಯವಿಟ್ಟು ಪ್ರಧಾನಿ ಅವ್ರ ಹತ್ರ ಕರ್ಕೊಂಡು ಒಂದು ಮೀಟಿಂಗ್ ಮಾಡಿಸಿ ಸರ್. ಆ ಪ್ರದೇಶದಿಂದ ಬಂದವರು ಸರ್. ರಾಜಕಾರಣಕ್ಕಿಂತ ಜನರ ಬದುಕು ಮುಖ್ಯ ಸರ್. ದಟ್ ಈಸ್ ಇಂಪಾರ್ಟೆಂಟ್ ಸರ್. ಐ ಥಿಂಕ್ ಸೊ. ಎನಿವೇ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಜನತೆ ಬುದ್ಧಿ ಬಿಟ್ಟಿದ್ದು ಅವ್ರ ಅನಿವಾರ್ಯತೆ. ಮುಂದಿನ ಸುದ್ದಿ ತರೋಣ. JDSನ ಎಲ್ಲ ಬಂಡಾಯ ಶಾಸಕರು ಕಾಂಗ್ರೆಸ್ ಇರೋದು ಬಹುತೇಕ ಖಚಿತ ಆಗಿದೆ. ಇವತ್ತು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಸಭೆ ಮಾಡಿದ ಬಂಡಾಯ ಶಾಸಕರಾದ ಚೆಲುವರಾಯಸ್ವಾಮಿ ಮತ್ತು ರಮೇಶ್ ಬಾಬು ತಮ್ಮ ಬೆಂಬಲಿಗರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ರು. ಜೊತೆಗೆ ಬೆಂಬಲಿಗರು ಯಾವ ಪಕ್ಷಕ್ಕೆ ಹೋಗಬೇಕು ಅಂತ ಹೇಳ್ತಾರೋ ಅದಕ್ಕೆ ಹೋಗೋದಕ್ಕೆ ತಾವು ಸಿದ್ಧ ಅನ್ನುವ ಮಾತನ್ನು ಅವರು ಪ್ರಕಟಿಸಿದರು. ಈ ವೇಳೆ ಬೃಹತ್ ಸಭೆ ನಡೆಸಿ ಅಂತಿಮ ನಿರ್ಧಾರವನ್ನು ಅಲ್ಲೇ ಪ್ರಕಟಿಸಬೇಕು ಅಂತ ಬೆಂಬಲಿಗರಿಗೂ ಬೇಡಿಕೆ ಇಟ್ಟಿದ್ರು. ಇದಕ್ಕೂ ಬಂಡಾಯ ನಾಯಕರು ಸಮ್ಮತಿ ಸೂಚಿಸಿದ್ದಾರೆ. ಇನ್ನು ಈ ಬಗ್ಗೆ ಚೆಲುವರಾಯಸ್ವಾಮಿ ಕೂಡ ಮಾತನಾಡಿ, ಹೊರಗಡೆ ಬರ್ತಕ್ಕಂಥ ಒಂದು ಸನ್ನಿವೇಶ ಬಂದ ಮೇಲೆ ಇಲ್ಲಿವರೆಗೆ ಅನೇಕ ಈ ತರದ ಕ್ಷೇತ್ರಕ್ಕೆ ಸೀಮಿತವಾಗಿ ಚರ್ಚೆಗಳಾದವು. ಜಿಲ್ಲಾ ಮಟ್ಟದಲ್ಲೂ ನನ್ನ ಬಗ್ಗೆ ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ನನ್ನ ಸ್ನೇಹಿತರುಗಳಿದ್ದಾರೆ, ಬಂಧುಗಳಿದ್ದಾರೆ. ನನ್ನ ಜೊತೆನಲ್ಲಿ ರಾಜಕೀಯವಾಗಿ ಬಹಳ ವರ್ಷದಿಂದ ನನ್ನನ್ನು ಈ ಮಟ್ಟಕ್ಕೆ ಬೆಳೀಲಿಕ್ಕೂ ಕಾರಣಕರ್ತರಿದ್ದಾರೆ. 60 ಜನ ಹೋಗಿ 4 200-250 ಜನ 300 ಜನ ಇವತ್ತು ರಾಜಕಾರಣದ ಪರಿಸ್ಥಿತಿಯನ್ನ, ಇವತ್ತಿನ ಸನ್ನಿವೇಶವನ್ನ ಅವ್ರ ಮುಂದೆ ಚರ್ಚೆ ಮಾಡಿದ್ದೀವಿ. ಅವರೆಲ್ಲರೂ ಸಹ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. 5 ಜನ ಜಮೀರ್ ಅಹಮದ್, ಬಾಲು, ಏಕ್ಬಾಲ್ ಅನ್ಸಾರಿ, ಅಖಂಡ್ ಶ್ರೀನಿವಾಸ ಮೂರ್ತಿ, ಭೀಮಾ ನಾಯಕ್ ಇದ್ದಾರೆ. ಅವ್ರ ಜೊತೆಲೂ ಮಾತಾಡಿ ಎಲ್ಲರೂ ಸಮ್ಮತಿ ಒಂದೇ ಆದ್ರೆ ಜಿಲ್ಲಾ ಮಟ್ಟದಲ್ಲಿ ನಾವು ಬೇರೆ ಪಕ್ಷಕ್ಕೆ ಸೇರ್ಪಡೆ ಆಗೋದಕ್ಕಿಂತ ಮುಂಚಿತವಾಗಿ ಒಂದು ಸಭೆಯನ್ನ ಮಾಡಿ ಹೊರಗಡೆ ಬರ್ತಕ್ಕ
ಎಸ್ JDSನ 7 ಬಂಡಾಯ ಶಾಸಕರು ಏನು ಯಾವಾಗಲೂ ತಮ್ಮ ಹೆಜ್ಜೆಯನ್ನು ಪಕ್ಷದಿಂದ ಹೊರಗೆ ಇಟ್ಟಾಗಿತ್ತು, ಈಗ ಅದು ಮತ್ತೊಂದಾಗಿದೆ. ಎನಿ ರಿಯಾಕ್ಷನ್ ಸರ್? ಯಾಕಂದರೆ ನಮ್ಮ ಟೈಮ್ ಮುಗಿದಿದೆ. ನಿಮ್ಮ ಪಕ್ಷದ 7 ಜನ ಕೈ ಕೊಟ್ಟು ನಮ್ಮ ಪಕ್ಷದಿಂದ ಹೊರಗೋದ್ಮೇಲೆ ಅವ್ರ ಬಗ್ಗೆ ಚರ್ಚೆ ಮಾಡೋದೀನಿ ಅಗತ್ಯ. ಏನೇ ಪ್ರಿಯ ವೀಕ್ಷಕರೇ, ಸಮಯ ಆಗ್ತಾ ಇದೆ. ಈ ಬುಲೆಟಿನ್ ಇವತ್ತಿನ ಮುಗಿಸುವ ಸಂದರ್ಭದಲ್ಲೂ ಕೂಡ ಡಾಕ್ಟರ್ ವಾಮನಾಚಾರ್ಯ ಅವರಿಗೆ ಇನ್ನೊಂದಕ್ಕೆ ಕೈ ಮುಗಿತೀರಿ. BJPಯ ನೀವು 17 ಜನ MP ಗಳಿದ್ದೀರಿ, ದಯವಿಟ್ಟು ಹೋಗಿ ಮೀಟಿಂಗ್ ವ್ಯವಸ್ಥೆ ಮಾಡಿ ಉತ್ತರ ಕರ್ನಾಟಕದ ಜನರಿಗೆ ನೀರು ಕೊಡಿ, ಜನ ನಿಮ್ಮನ್ನು ಪೂಜೆ ಮಾಡ್ತಾರೆ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ಪ್ರೈಮ್ ನ್ಯೂಸನ್ನು ಮುಗಿಸ್ತಾ ಇದ್ದೀರಿ. ಇದಾಗಿತ್ತು ಈ ಹೊತ್ತಿನ ಪ್ರೈಮ್ ನ್ಯೂಸ್. ನಾಳೆ ಮತ್ತೆ ಇದೇ ಸಮಯಕ್ಕೆ ಬರ್ತೀರಿ. ಹೊಸ ಸುದ್ದಿಗಳು, ಹೊಸ ಅತಿಥಿಗಳು, ಚರ್ಚೆಗಳ ಎಲ್ಲ ಇರುತ್ತೆ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಗುಡ್ ನೈಟ್, ಶುಭರಾತ್ರಿ.